ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯ ವಿಷಯ, ಕ್ಯಾಬಿನೆಟ್ ಡಿಸೈಡ್ಸ್ ಇನ್ಕ್ಲೂಡ್ ಕಾಸ್ಟ್ ಕೌಂಟ್ ಇನ್ ದಿ ನೆಕ್ಸ್ಟ್ ಸೆನ್ಸಸ್. ಮುಂದಿನ ಜನಗಣತಿಯಲ್ಲಿ ಜಾತಿಯನ್ನು ಸಹ ಎಣಿಕೆ ಮಾಡಲಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಸಿನ್ಸ್ 1931, the government will officially collect caste-wise data in the upcoming census, which will be done digitally. ಡಿಜಿಟಲ್ ವಿಧಾನದ ಮೂಲಕ 1931 ನಂತರ ಮೊದಲನೇ ಬಾರಿಗೆ ಮುಂದೆ ಬರುವಂತಹ ಜನಗಣತಿಯಲ್ಲಿ ಜಾತಿವಾರು ಮಾಹಿತಿಯನ್ನ ಸಂಗ್ರಹಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ದಿಸ್ ಡೇಟಾ ವಿಲ್ ಹೆಲ್ಪ್ ಇನ್ ಬೆಟರ್ ಪ್ಲಾನಿಂಗ್. ಯಾವಾಗ ಮಾಹಿತಿ ಇರುತ್ತೋ ಆ ಮಾಹಿತಿನ ಉಪಯೋಗಿಸ್ಕೊಂಡು ಮುಂದೆ ಒಳ್ಳೆಯ ಯೋಜನೆಗಳನ್ನ ಕೈಗೊಳ್ಳಬಹುದು, ಮತ್ತೆ ಬೇರೆ ಬೇರೆ ರೀತಿ ಅನುಷ್ಠಾನಕ ಕ್ರಮಗಳನ್ನು ಸಹ ನಾವು ಅಳವಡಿಸಿಕೊಳ್ಳಬಹುದು. ಗವರ್ಮೆಂಟ್ ಸೇಸ್ ದಿಸ್ ವಿಲ್ ಸಪೋರ್ಟ್ ಇನ್ಕ್ಲೂಷನ್ ಅಂಡ್ ಹೆಲ್ಪ್ ಮೇಕ್ ಬೆಟರ್ ಪಾಲಿಸೀಸ್ ಫಾರ್ ಬ್ಯಾಕ್ವರ್ಡ್ ಅಂಡ್ ಡಿಪ್ರೈವ್ಡ್ ಕಮ್ಯುನಿಟೀಸ್. ಮುಖ್ಯವಾಗಿ ಹಿಂದುಳಿದವರು ಮತ್ತೆ ವಂಚಿತ ಸಮುದಾಯಗಳಿಗೆ ಒಳ್ಳೆಯ ನೀತಿಗಳನ್ನು ರೂಪಿಸಲಿಕ್ಕೆ ಇಂತಹ ಒಂದು ಮಾಹಿತಿ ಬಹಳ ಮುಖ್ಯ. ಇದರಿಂದ ಸಹಾಯ ಆಗತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ಮುಂದಿನ ವಿಚಾರ, US ಅರ್ಜಸ್ ಇಂಡಿಯಾ ಅಂಡ್ ಪಾಕ್ ಟು ಡಿ-ಎಸ್ಕಲೇಟ್ ರುಬಿಯೋ ಟಾಕ್ಸ್ ಟು ಶರೀಫ್. ಅಂತಂದ್ರೆ ಟು ಡಿ-ಎಸ್ಕಲೇಟ್ ಅಂತಂದ್ರೆ ಏನು ಅಂತಂದ್ರೆ ಎರಡು ದೇಶಗಳು ಈಗ ಉದ್ವಿಗ್ನ ಪರಿಸ್ಥಿತಿಯನ್ನ ಎದುರಿಸ್ತಾ ಇವೆ. ಅದಕ್ಕೆ US ಏನ್ ಹೇಳ್ತಾ ಇದೆ ಅಂತಂದ್ರೆ ಇಂಡಿಯಾ ಅಂಡ್ ಪಾಕಿಸ್ತಾನ್ ಟು ಸ್ಟೇ ಕಾಮ್, ಶಾಂತಿಯುತ ರೀತಿಯಲ್ಲಿ ವರ್ತಿಸಿ, ಅಂತಂದ್ರೆ ಶಾಂತಿಯನ್ನ ಕಾಪಾಡಿಕೊಳ್ಳಿ ಅಂತ ಅಮೆರಿಕ ಅಲ್ಲಿನ ಮಾರ್ಕೋ ರುಬಿಯೋ ಅವರು ಹೇಳ್ತಾ ಇದ್ದಾರೆ. ಆಫ್ಟರ್ ದಿ ಟೆರರ್ ಅಟ್ಯಾಕ್ ಇನ್ ಪಹಲ್ಗಾಮ್, US ಟೋಲ್ಡ್ ಬೋತ್ ಕಂಟ್ರೀಸ್ ನಾಟ್ ಟು ಇನ್ಕ್ರೀಸ್ ಟೆನ್ಷನ್ಸ್ ಅಂಡ್ ಟು ಹ್ಯಾಂಡಲ್ ಸಿಚುವೇಶನ್ ಪೀಸ್ಫುಲಿ. ಒಂದು ಮುಖ್ಯವಾಗಿ ಉದ್ವಿಗ್ನತೆಯನ್ನು ಜಾಸ್ತಿ ಮಾಡಬೇಡಿ, ಮತ್ತೆ ಪರಿಸ್ಥಿತಿಯನ್ನ ಶಾಂತಿಯುತವಾಗಿ ನಿಭಾಯಿಸಿಕೊಳ್ಳಿ ಅಂತ ಅಮೆರಿಕ ಹೇಳ್ತಾ ಇದೆ. US ಇಸ್ ಟಾಕಿಂಗ್ ಟು ಲೀಡರ್ಸ್ ಆಫ್ ಬೋತ್ ಕಂಟ್ರೀಸ್. ಎರಡು ದೇಶಗಳ ಪ್ರಮುಖ ನಾಯಕರ ಜೊತೆ ಮಾತುಕತೆ ನಡೀತಾ ಇದೆ. US ಸೆಕ್ರೆಟರಿ ಆಫ್ ಸ್ಟೇಟ್ ಅಲ್ಲಿನ ಪಾಕಿಸ್ತಾನದ ಅಮೆರಿಕದ ಕಾರ್ಯದರ್ಶಿಯವರು ಪಾಕಿಸ್ತಾನದ ಪ್ರಧಾನಿಯ ಜೊತೆ ಮಾತನಾಡಿದ್ದಾರೆ. ಪಾಕಿಸ್ತಾನ್ PM and is planning to talk to the foreign ministers of both India and Pakistan soon. ಶೀಘ್ರದಲ್ಲೇ ಭಾರತ ಹಾಗೂ ಪಾಕಿಸ್ತಾನ ಎರಡು ದೇಶಗಳ ವಿದೇಶಾಂಗ ಮಂತ್ರಿಗಳ ಜೊತೆಯಲ್ಲೂ ಸಹ ಮಾತನಾಡಲಿಕ್ಕೆ ಅವರು ಯೋಜಿಸಿದ್ದಾರೆ. ಯಾರು? ಮಾರ್ಕೋ ರುಬಿಯೋ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯವರು. ಮುಂದಿನದು ಇಂಡಿಯಾ. ಇಲ್ಲೊಂದು ಚಿಕ್ಕದಿದೆ ನೋಡಿ. ಇಂಡಿಯಾ ಕ್ಲೋಸಸ್ ಇಟ್ಸ್ ಏರ್ ಸ್ಪೇಸ್ ಟು ಏರ್ಲೈನ್ಸ್ ಫ್ರಾಮ್ ಪಾಕಿಸ್ತಾನ್. ಹಿಂದಿನ ವಾರ ಪಾಕಿಸ್ತಾನ ಈ ರೀತಿ ಮಾಡಿತ್ತು ಅಂತಂದ್ರೆ ಅಲ್ಲಿನ ವಾಯು ಮಾರ್ಗದಲ್ಲಿ ನಮ್ಮ ದೇಶದ ವಿಮಾನಗಳು ಹೋಗದೇ ಇರೋ ರೀತಿ ಪಾಕಿಸ್ತಾನ ನೋಡ್ಕೊಂಡಿತ್ತು. ಈಗ ಅದನ್ನೇ ಭಾರತ ಮಾಡ್ತಾ ಇದೆ. ಇಂಡಿಯಾ ಹ್ಯಾಸ್ ಬ್ಲಾಕ್ಡ್ ಇಟ್ಸ್ ಏರ್ ಸ್ಪೇಸ್ ಫಾರ್ ಪಾಕಿಸ್ತಾನ್ಸ್ ಏರ್ಲೈನ್ಸ್. ಪಾಕಿಸ್ತಾನದ ವಿಮಾನಯಾನ ಸಂಸ್ಥೆಗಳು ಭಾರತದ ವಾಯು ಮಾರ್ಗದಲ್ಲಿ, ವಾಯು ಪ್ರದೇಶದಲ್ಲಿ ಸಂಚರಿಸಬಾರದು ಅನ್ನುವಂತ ನಿರ್ಬಂಧವನ್ನು ಹೇರಿದ್ದಾರೆ. ಆಫ್ಟರ್ ದಿ ಪಹಲ್ಗಾಮ್ ಟೆರರ್ ಅಟ್ಯಾಕ್, ಇಂಡಿಯಾ ಹ್ಯಾಸ್ ಅಫಿಷಿಯಲಿ ಸ್ಟಾಪ್ಡ್ ಪಾಕಿಸ್ತಾನಿ ಫ್ಲೈಟ್ಸ್ ಫ್ರಮ್ ಫ್ಲೈಯಿಂಗ್ ಥ್ರೂ ಇಂಡಿಯನ್ ಏರ್ ಸ್ಪೇಸ್. ನಮ್ಮ ದೇಶದ ಬೇರೆ ಬೇರೆ ವಿಮಾನಯಾನ ಸಂಸ್ಥೆಗಳಾಗಿರ್ಬಹುದು, ಅಲ್ಲಿನ ಸಂಸ್ಥೆಗಳಾಗಿರ್ಬಹುದು, ಪಾಕಿಸ್ತಾನದ ಜೊತೆ ಯಾವುದೇ ಒಂದು ಸಂಚಾರ ವ್ಯವಸ್ಥೆಯನ್ನ ಇಟ್ಕೊಂಡಿರಬಾರದು ಅಂತ ಭಾರತ ಈಗ ಹೇಳ್ತಾ ಇದೆ. ದಿಸ್ ಹ್ಯಾಪೆಂಡ್ ಆಫ್ಟರ್ ಪಾಕಿಸ್ತಾನ್ ಡಿಡ್ ದ ಸೇಮ್ ಟು ಇಂಡಿಯಾ ಅ ವೀಕ್ ಅರ್ಲಿಯರ್. ಹಿಂದಿನ ವಾರ ನೋಡಿದ್ವಲ್ವಾ, ಪಾಕಿಸ್ತಾನ್ ಹ್ಯಾಡ್ ಆಲ್ರೆಡಿ ಬ್ಯಾನ್ಡ್ ಇಂಡಿಯನ್ ಫ್ಲೈಟ್ಸ್ ಫ್ರಾಮ್ ಯೂಸಿಂಗ್ ಇಟ್ಸ್ ಏರ್ ಸ್ಪೇಸ್ ಅಂಡ್ ನೌ ಇಂಡಿಯಾ ಹ್ಯಾಸ್ ರೆಸ್ಪಾಂಡೆಡ್ ಇನ್ ದ ಸೇಮ್ ವೇ. ಹಿಂದಿನ ಒಂದು ವಾರದ ಹಿಂದೆ ಪಾಕಿಸ್ತಾನ ಇದೇ ರೀತಿ ಮಾಡಿತ್ತು, ಭಾರತ ಸಹ ಅದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದೆ. ಇನ್ನೊಂದು ವಿಷಾದಕರ ಘಟನೆ ಇದೆ. ಇದೇನು ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತಲ್ಲ, ಆದ್ರೆ ಹೆಡ್ಲೈನ್ಸ್ ಅಲ್ಲಿ ಬಂದಿರೋದ್ರಿಂದ ಅದರ ಬಗ್ಗೆ ಮಾಹಿತಿ ಇರಲಿ. ಕೋಲ್ಕತ್ತಾ ಹೋಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸುವುದರಿಂದ ಸುಮಾರು 14 ಜನರು ಸಾವನ್ನಪ್ಪಿದ್ದಾರೆ. ಬೇರೆ ಬೇರೆ ಕಾರ್ಯಾಚರಣೆಗಳು ನಡೀತಾ ಇದೆ. ನಮಗೆ ಮುಖ್ಯವಾಗಿ ಮುಂದಿನ ವಿಷಯ ಏನು ಅಂತಂದ್ರೆ, ಡಿಜಿಟಲ್ ಆಕ್ಸೆಸ್ ಅ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ಅಂತಂದ್ರೆ, ಡಿಜಿಟಲ್ ಆಕ್ಸೆಸ್, ಡಿಜಿಟಲ್ ಸೌಲಭ್ಯಗಳನ್ನು ಪಡೆಯುವುದು ಮೂಲಭೂತ ಹಕ್ಕು. The court ruled that being able to access digital services is part of fundamental right to life and liberty. ಒಂದು ನಮ್ಮ ಬದುಕುವ ಹಕ್ಕು, ಜೀವನದ ಹಕ್ಕು, ಅದೇ ರೀತಿ ನಮ್ಮ ಸ್ವಾತಂತ್ರ್ಯದ ಹಕ್ಕು. ಇದು ಎರಡೂ ಸಹ ಸರಿಯಾಗಿರ್ಬೇಕು ಅಂತಂದ್ರೆ ಈಗಿನ ಕಾಲದಲ್ಲಿ ಡಿಜಿಟಲ್ ಸೇವೆಗಳನ್ನ ಪಡೆಯಲಿಕ್ಕೂ ಸಹ ಸಾಧ್ಯ ಆಗಬೇಕು. ಆ ವ್ಯವಸ್ಥೆಯು ಸಹ ರೈಟ್ ಟು ಲೈಫ್ ಮತ್ತೆ ಲಿಬರ್ಟಿ ಅಂಡರ್ ಅಲ್ಲಿ ಬರುತ್ತೆ. ಗವರ್ಮೆಂಟ್ ಮಸ್ಟ್ ಮೇಕ್ ಡಿಜಿಟಲ್ ಸರ್ವಿಸಸ್ ಇನ್ಕ್ಲೂಸಿವ್ ಅಂತಂದ್ರೆ ಸಮಗ್ರವಾಗಿ ಎಲ್ಲರನ್ನ ಒಳಗೊಂಡಿರುವಂತದ್ದು. The court said the government should ensure that even poor, disabled and marginalized people can use digital systems easily. ಸರ್ಕಾರ ಏನ್ ಮಾಡಬೇಕು ಅಂತಂದ್ರೆ ಹೊಸ ಹೊಸ ಯೋಜನೆಗಳನ್ನ ಸರಿಯಾಗಿ ಅನುಷ್ಠಾನಗೊಳಿಸುವ ಮೂಲಕ ಬಡವರು ಇರಬಹುದು, ಅಂಗವಿಕಲರು,
ಮತ್ತೆ ಅಥವಾ ವಿಶೇಷ ಚೇತನರು ಅಂತ ಹೇಳಬಹುದು. ಅದೇ ರೀತಿ ಮಾರ್ಜಿನಲೈಸ್ಡ್, ಯಾವುದೇ ಸಮಾಜದ ಹಿಂದುಳಿದವರು, ಅಂಚಿನಲ್ಲಿರುವ ಜನರು, ಹೀಗೆ ಎಲ್ಲರೂ ಸಹ ಹೊಸ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನ, ಡಿಜಿಟಲ್ ವ್ಯವಸ್ಥೆಗಳನ್ನ ಸುಲಭವಾಗಿ ಬಳಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗಂತ ಅದಕ್ಕೋಸ್ಕರ ಸರ್ಕಾರ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ತಾ ಇದ್ರೆ ಆವಾಗ ಅದು ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಸರ್ಕಾರ ಮುಖ್ಯವಾಗಿ ಈ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆನ ಇಡಬೇಕು ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಇದಾದ ನಂತರ ಎಡಿಟೋರಿಯಲ್ಗೆ ಬಂದ್ರೆ, ಮೊದಲನೇದು, ಫ್ರಾಮ್ ಅ ರೂಲ್ಸ್ ಬೇಸ್ಡ್ ವರ್ಲ್ಡ್ ಟು ಅ ಶಾಂಬೋಲಿಕ್ ಡಿಸಾರ್ಡರ್. ಜಗತ್ನಲ್ಲಿ ಅವ್ಯವಸ್ಥೆ ಹೆಚ್ಚುತ್ತಾ ಇದೆ. ಗ್ಲೋಬಲ್ ಡಿಸಾರ್ಡರ್ ಇಸ್ ಇನ್ಕ್ರೀಸಿಂಗ್. ದ ವರ್ಲ್ಡ್ ಇಸ್ ಬಿಕಮಿಂಗ್ ಮೋರ್ ಅನ್ಸ್ಟೇಬಲ್ ಡ್ಯೂ ಟು ಪವರ್ಫುಲ್ ಲೀಡರ್ಸ್, ಕಾನ್ಫ್ಲಿಕ್ಟ್ಸ್ ಅಂಡ್ ಡಿಸ್ರಪ್ಟಿವ್ ಟೆಕ್ನಾಲಜೀಸ್. ಈಗ ಮೊದಲನೇದು, ಪ್ರಬಲವಾದ ನಾಯಕರಿದ್ದಾರೆ, ಅಮೆರಿಕ, ಚೀನಾದಂತಹ ನಾಯಕರು. ಸಂಘರ್ಷಗಳು, ಇಸ್ರೇಲ್, ಗಾಜಾ, ಹೀಗೆ ಕೆಲವೊಂದು ಕಡೆ ಸಂಘರ್ಷ ಆಗ್ತಾ ಇದೆ. ಮತ್ತೆ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದೆ. ಎಲ್ಲದರಿಂದಾಗಿ ಜಗತ್ತು ಹೆಚ್ಚು ಅಸ್ಥಿರ ಆಗ್ತಾ ಇದೆ. ಮೇಕಿಂಗ್ ಇಟ್ ಹಾರ್ಡ್ ಟು ರಿಟರ್ನ್ ಟು ಅ ಪೀಸ್ಫುಲ್ ಆರ್ ಪ್ರೆಡಿಕ್ಟಬಲ್ ಗ್ಲೋಬಲ್ ಆರ್ಡರ್. ಹೀಗಾಗಿ ಇಷ್ಟು ಅಸ್ಥಿರವಾಗಿರೋದ್ರಿಂದ ಮತ್ತೆ ನಾವು ಶಾಂತಿಯುತ ವ್ಯವಸ್ಥೆಗೆ ಅಥವಾ ಮತ್ತೆ ಹೊಸದಾಗಿ ಜಾಗತಿಕ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಆಗುವುದು ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಯುಎಸ್ ಲೂಸಿಂಗ್ ಸ್ಟೆಬಿಲಿಟಿ ಅಂಡ್ ಗ್ಲೋಬಲ್ ಲೀಡರ್ಶಿಪ್. ನಿಧಾನವಾಗಿ ಅಮೆರಿಕ ತನ್ನ ಜಾಗತಿಕ ನಾಯಕತ್ವ ಪಟ್ಟವನ್ನ ಕಳ್ಕೊಳ್ತಾ ಇದೆ. US is facing deep internal divisions and taking decisions like trade wars and targeting foreign students, which are weakening its economy and international influence. ಮೊದಲನೇದು, ಅಮೆರಿಕದಲ್ಲಿ ಆಂತರಿಕ ವಿಭಜನೆ ಇದೆ. ಅದೇ ರೀತಿ ವ್ಯಾಪಾರ ಯುದ್ಧ, ಟ್ರೇಡ್ ವಾರ್, ವಾಣಿಜ್ಯ ಯುದ್ಧಗಳನ್ನು ಮುಂತಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಮತ್ತೆ ಅದರಲ್ಲಿ ಆ ವೀಸಾ ಪಾಲಿಸಿಗಳ ಬಗ್ಗೆ ನಾವು ನೋಡಿದ್ವಿ. ವಿದೇಶಿ ವಿದ್ಯಾರ್ಥಿಗಳನ್ನ ಗುರಿಯಾಗಿರಿಸಿಕೊಂಡು ಕೆಲವೊಂದು ಪಾಲಿಸಿಗಳನ್ನ ತರ್ತಾ ಇದ್ದಾರೆ. ಹೀಗಾಗಿ ಅಮೆರಿಕದ ಆರ್ಥಿಕ ಪ್ರಭಾವ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಇನ್ಫ್ಲೂಯೆನ್ಸ್ ಪ್ರಭಾವ ಸಹ ಈಗ ದುರ್ಬಲ ಆಗ್ತಾ ಇದೆ. ವೆಸ್ಟ್ ಏಷ್ಯಾ ಅಂಡ್ ಯುರೋಪ್ ಆರ್ ಇನ್ ಕ್ರೈಸಿಸ್. ಇದು ಅಮೆರಿಕದ ಕಥೆ ಆದ್ರೆ ಇಷ್ಟೊತ್ತು ನೋಡಿದ್ದು. ಇನ್ನು ವೆಸ್ಟ್ ಏಷ್ಯಾ, ಪಶ್ಚಿಮ ಏಷ್ಯಾ ಮತ್ತೆ ಯುರೋಪ್ ಸಹ ಒಂದು ಬಿಕ್ಕಟ್ಟಿನಲ್ಲಿದೆ. ಏನು? ಇಸ್ರೇಲ್ ಅಟ್ಯಾಕ್ಸ್, ಸಿರಿಯಾ ಕೊಲ್ಯಾಪ್ಸ್ ಆಗಿರೋದು ಅಂಡ್ ಟೆನ್ಷನ್ ವಿತ್ ಇರಾನ್ ಆರ್ ವರ್ಸನಿಂಗ್ ದಿ ವೆಸ್ಟ್ ಏಷ್ಯನ್ ಸಿಚುವೇಶನ್. ಯುರೋಪ್ ಇಸ್ ಆಲ್ಸೋ ಫೇಸಿಂಗ್ ಅನ್ಸರ್ಟಿನಿಟಿ ಡ್ಯೂ ಟು ದಿ ಯುಕ್ರೇನ್ ವಾರ್ ಅಂಡ್ ಡೌಟ್ಸ್ ಓವರ್ ನ್ಯಾಟೋ ಸ್ಟ್ರೆಂತ್. ಅಂತಂದ್ರೆ ಒಂದು, ಇಸ್ರೇಲ್ ಗಾಜಾ ನಡುವೆ ನಡೆಯತಕ್ಕಂಥ ದಾಳಿಗಳು, ಸಿರಿಯಾ ಫಾಲ್ ಆಗಿರೋದು, ಇನ್ನೊಂದು ಇರಾನ್ ನೊಂದಿಗಿನ ಕೆಲವೊಂದು ಉದ್ವಿಗ್ನತೆ ಆಗ್ತಾ ಇದೆ. ಅಮೆರಿಕ ಇರಾನ್ ನಡುವೆ ಒಪ್ಪಂದಗಳು ಕೆಲವೊಂದು ಸಾರಿ ಏರುಪೇರಾಗ್ತಾ ಇದೆ. ಹೀಗಾಗಿ ಪಶ್ಚಿಮ ಏಷ್ಯಾದ ಪ್ರದೇಶ ಸಹ ಹದಗೆಡ್ತಾ ಇದೆ. ಈ ಕಡೆ ಯುಕ್ರೇನ್ ಯುದ್ಧ ನಡೀತಾನೆ ಇದೆ. ನ್ಯಾಟೋ ಯಾವ ರೀತಿ ಅದರ ಬೆಂಬಲ ಎಷ್ಟಿರಬಹುದು, ಅದು ಯಾವಾಗ ಹಿಂತೆಗೆದುಕೊಳ್ಳಬಹುದು ತನ್ನ ಸಪೋರ್ಟ್ ನ, ಹೀಗೆ ಅದರಿಂದ ಅದಕ್ಕೆ ಸಂಬಂಧಪಟ್ಟಂತ ಅನುಮಾನಗಳಿದೆ. ಹೀಗಾಗಿ ಯುರೋಪ್ ಸಹ ಅನಿಶ್ಚಿತತೆಯನ್ನು ಎದುರಿಸ್ತಾ ಇದೆ, ಅನ್ಸ್ಟೇಬಲ್ ಆಗಿದೆ ಕಂಡೀಷನ್. ಇನ್ನು ಟೆರರ್ ಥ್ರೆಟ್ಸ್ ರೈಸಿಂಗ್ ಇನ್ ಏಷ್ಯಾ ಅಂಡ್ ಆಫ್ರಿಕಾ. ಇದು ಯುರೋಪ್ ಆಯ್ತು, ಅಮೆರಿಕ ಆಯ್ತು. ಈಗ ಏಷ್ಯಾದಲ್ಲಿ ನೋಡಿದ್ರೆ ಗ್ರೂಪ್ಸ್ ಲೈಕ್ ಐಸಿಸ್ ಆರ್ ಸ್ಪ್ರೆಡಿಂಗ್ ಟು ನ್ಯೂ ರೀಜನ್ಸ್ ಲೈಕ್ ಆಫ್ರಿಕಾ ಅಂಡ್ ಅಫ್ಘಾನಿಸ್ತಾನ್. ಐಸಿಸ್ ನಂತಹ ಉಗ್ರ ಸಂಘಟನೆಗಳು ತಮ್ಮ ವ್ಯಾಪ್ತಿಯನ್ನ ಆಫ್ರಿಕಾ, ಅಫ್ಘಾನಿಸ್ತಾನದಲ್ಲಿ ವಿಸ್ತರಿಸಿಕೊಳ್ತಾ ಇವೆ. ಅಟ್ ದ ಸೇಮ್ ಟೈಮ್ ಚೈನಾ ಇಸ್ ಗ್ರೋವಿಂಗ್ ಸ್ಟ್ರಾಂಗರ್ ಇನ್ ಏಷ್ಯಾ. ನಿಮ್ಗೆ ಮೊದಲಿಂದಾನು ಗೊತ್ತು, ಚೈನಾ ಏಷ್ಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾನೆ ಇದೆ. ಇನ್ಕ್ರೀಸಿಂಗ್ ರೈವಲ್ರಿ ವಿತ್ ಇಂಡಿಯಾ. ಭಾರತ ಜೊತೆಗಿನ ಸ್ಪರ್ಧೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಎಸ್ಪೆಷಲಿ ಇನ್ ಓಷನ್ಸ್ ಅಂಡ್ ಬಾರ್ಡರ್ಸ್. ಸ್ಪರ್ಧೆ ಅಂತಂದ್ರೆ ಟ್ರೇಡ್ ಅಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಬಾರ್ಡರ್ ಅಲ್ಲಿ ಕೆಲವೊಂದು ಸ್ಪರ್ಧಾತ್ಮಕವಾಗಿ ಘಟನೆಗಳು ನಡೀತಾ ಇರುತ್ತೆ. ಟ್ರೇಡ್ ರಿಲೇಟೆಡ್ ಅನ್ನೋಕ್ಕಿಂತ ಗಡಿ ಭಾಗದಲ್ಲಿ ಭಾರತ ಮತ್ತೆ ಚೀನಾದ ನಡುವೆ ಪೈಪೋಟಿ. ಕೆಲವೊಂದು ಪ್ರದೇಶಗಳನ್ನ ಚೀನಾ ತಂದು ಅಂತ ಹೇಳುತ್ತೆ. ಆಮೇಲೆ ಭಾರತ, ಅದು ಅರುಣಾಚಲ ಪ್ರದೇಶದಲ್ಲಿ ಕೆಲವೊಂದು ಘಟನೆಗಳನ್ನ ನೋಡಿರಬಹುದು. ಭಾರತದ ಪ್ರದೇಶಗಳನ್ನ ಚೀನಾ ತನ್ನದು ಅಂತ ಹೇಳ್ಕೊಳ್ತಾ ಇರುತ್ತೆ. ಹೀಗಾಗಿ ಅಲ್ಲಿ ಸಹ ಪೈಪೋಟಿನ ಎದುರಿಸಬೇಕಾಗ್ತಾ ಇರುತ್ತೆ. ಹೀಗಾಗಿ ಇವಿಷ್ಟು ಉದಾಹರಣೆಗಳ ಮೂಲಕ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಜಗತ್ತು ಮೊದಲಿಗಿಂತ ಅನ್ಸ್ಟೇಬಲ್ ಆಗಿದೆ, ಅಸ್ಥಿರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನದು, ಇಂಡಿಯಾ ಶೇಮ್ ದ ಟ್ರ್ಯಾಪ್ ಆಫ್ ಬಾಂಡೆಡ್ ಲೇಬರ್. ಜೀತ ಪದ್ಧತಿ ಇನ್ನೂ ಸಹ ಭಾರತದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಾಂಡೆಡ್ ಲೇಬರ್ ಸ್ಟಿಲ್ ಎಕ್ಸಿಟ್ಸ್. ಇವನ್ ದೋ ಇಂಡಿಯಾ ಬ್ಯಾನ್ ಬಾಂಡೆಡ್ ಲೇಬರ್ ಇನ್ 1975, crores of people are still trapped. 1975ರಲ್ಲಿ ಜೀತ ಪದ್ಧತಿಯನ್ನು ನಿಷೇಧ ಮಾಡಿದ್ರು ಸಹ ಇನ್ನೂ ಸಹ ಕೋಟ್ಯಾಂತರ ಜನರು ಈ ಪದ್ಧತಿ ಒಳಗಡೆ ಸಿಕ್ಕಿಬಿದ್ದಿದ್ದಾರೆ. ಫೋರ್ಸ್ ಟು ವರ್ಕ್ ಇನ್ ಹಾರ್ಶ್ ಕಂಡೀಷನ್ಸ್ ಆಫ್ಟರ್ ಟೇಕಿಂಗ್ ಸ್ಮಾಲ್ ಲೋನ್ಸ್ ಆರ್ ಅಡ್ವಾನ್ಸಸ್. ಒಂದು ಸಾಲವನ್ನ ಪಡ್ಕೊಳ್ತಾರೆ, ಅದನ್ನ ಮತ್ತೆ ಮರುಪಾವತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಮುಂಗಡಗಳನ್ನ, ಅಡ್ವಾನ್ಸ್ ಅನ್ನ ಪಡ್ಕೊಂಡು ಅದನ್ನ ತೀರ್ಸ್ಲಿಕ್ಕೆ ಆಗದೆ ಕಠಿಣವಾದ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಎದುರಾಗ್ತಾ ಇದೆ. ರೆಸ್ಕ್ಯೂ ಎಫರ್ಟ್ಸ್ ಆರ್ ವೆರಿ ಲೋ. ಇನ್ನೊಂದ್ ಕಡೆ ಇವರನ್ನ ರಕ್ಷಣೆ ಮಾಡ್ಲಿಕ್ಕೆ ತಗೊಳ್ತಾ ಇರುವಂತಹ ಕ್ರಮಗಳು ನಿಧಾನಗತಿಯಲ್ಲಿ ಸಾಗ್ತಾ ಇವೆ. ದ ಗವರ್ಮೆಂಟ್ ಏಮ್ ಟು ಫ್ರೀ 1.84 crore ಬಾಂಡೆಡ್ ಲೇಬರ್ಸ್ ಬೈ 2030. ಸರ್ಕಾರ 2030ರ ವೇಳೆಗೆ ಸುಮಾರು
1.84 ಕೋಟಿಯಷ್ಟು ಜೀತ ಪದ್ಧತಿ ಮಾಡ್ತಾ ಇರ್ತಕ್ಕಂಥ, ಅದನ್ನ ಪಾಲಿಸ್ತಾ ಇರ್ತಕ್ಕಂಥ ಕಾರ್ಮಿಕರನ್ನ ಮುಕ್ತಗೊಳಿಸುವ ಗುರಿಯನ್ನ ಹಮ್ಮಿಕೊಂಡಿದೆ. ಆದ್ರೆ ಬಿಟ್ವೀನ್ 2016 to 2021, 2016 2021 ನಡುವೆ ಓನ್ಲಿ ಅಬೌಟ್ ನೋಡಿ, ಇದರಲ್ಲಿ ಎಷ್ಟು 1.5 ಕೋಟಿಗಿಂತ ಜಾಸ್ತಿ ಇದ್ದಾರೆ. ಎಷ್ಟನ್ನ ಈಗ ಸರ್ಕಾರ ರೆಸ್ಕ್ಯೂ ಮಾಡಿದೆ, ಎಷ್ಟನ್ನ ರಕ್ಷಣೆ ಮಾಡಿದೆ ಅಂತಂದ್ರೆ 12,760. 1.5 ಕೋಟಿಗಿಂತ ಜಾಸ್ತಿ ಜನರಲ್ಲಿ 12,000 ಅಥವಾ 12,760 ಜನರನ್ನ ಮಾತ್ರ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ವೇ ಬಿಲೋ ದ ಟಾರ್ಗೆಟ್. ಗುರಿ ಹಮ್ಮಿಕೊಂಡಕ್ಕಿಂತ ತುಂಬಾ ಕಡಿಮೆ ಸಾಧಿಸಿದೆ ಸರ್ಕಾರ. ಅನ್ಆರ್ಗನೈಸ್ಡ್ ವರ್ಕರ್ಸ್ ಆರ್ ವಲ್ನರೇಬಲ್. ಮುಖ್ಯವಾಗಿ ಅಸಂಘಟಿತ ವಲಯದ ಕಾರ್ಮಿಕರು ಹೆಚ್ಚು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮೋಸ್ಟ್ ವರ್ಕರ್ಸ್ ಇನ್ ಇಂಡಿಯಾ ಇನ್ ದಿ ಅನ್ಆರ್ಗನೈಸ್ಡ್ ಸೆಕ್ಟರ್. ಹೆಚ್ಚು ಜನರು ಇರೋದು ಅಸಂಘಟಿತ ವಲಯದಲ್ಲೇ. ಎಸ್ಪೆಷಲಿ ಮೈಗ್ರೆಂಟ್ಸ್, ವಲಸಿಗರು ಇರ್ತಾರಲ್ವಾ, ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಕೆಲಸ ಮಾಡುವವರು. ದೇ ಡೋಂಟ್ ಹ್ಯಾವ್ ದ ಯೂನಿಯನ್ಸ್. ಅವರಿಗೆ ಅವರದ್ದೇ ಆದಂತಹ ಕಾರ್ಮಿಕ ಸಂಘಟನೆಗಳಿಲ್ಲ ಅಥವಾ ಅವರದ್ದೇ ಆದ ಸಹಕಾರಿ ಸಂಘಗಳು ಇರೋದಿಲ್ಲ. ಯಾಕಂದ್ರೆ ಎಲ್ಲರೂ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾ ಇರ್ತಾರೆ. ಇನ್ನು ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ, ಅನ್ಆರ್ಗನೈಸ್ಡ್. ಹೀಗಾಗಿ ಅಲ್ಲಿ ಯಾವುದೇ ಸ್ಟ್ರಕ್ಚರ್ ಇರೋದಿಲ್ಲ. ಜಾಬ್ ಸೆಕ್ಯೂರಿಟಿ, ಸಾಮಾಜಿಕ ಸೌಲಭ್ಯಗಳು, ಭದ್ರತೆ, ಆರ್ಥಿಕ ಭದ್ರತೆ ಇದ್ಯಾವುದು ಅವರಿಗೆ ಇರೋದಿಲ್ಲ. ಪ್ರಾಪರ್ ವೇಜಸ್, ಸರಿಯಾಗಿ ಸಂಬಳ ಸಹ ಸಿಗ್ತಾ ಇರೋದಿಲ್ಲ. ಮೇಕಿಂಗ್ ದಮ್ ಈಸಿ ಟಾರ್ಗೆಟ್ಸ್ ಫಾರ್ ಎಕ್ಸ್ಪ್ಲಾಯಿಟೇಷನ್. ಹೀಗಾಗಿ ಎಕ್ಸ್ಪ್ಲಾಯಿಟೇಷನ್ ಅಂತಂದ್ರೆ ಹೆಚ್ಚು ಶೋಷಣೆಯನ್ನು ಅವರು ಅನುಭವಿಸಬೇಕಾಗತ್ತೆ. ಇವಿಷ್ಟು ಅದಕ್ಕೆ ಸಂಬಂಧಪಟ್ಟಿದ್ದು. ಇವತ್ತು ಕಾರ್ಮಿಕರ ದಿನ ಅಲ್ವಾ, ಹಾಗಾಗಿ ಈ ಒಂದು ಆರ್ಟಿಕಲ್ ಬಗ್ಗೆ ಹೆಚ್ಚಿನದಾಗಿ ಅವರು ಕೊಟ್ಟಿದ್ದಾರೆ. ಇನ್ನು ಮುಂದಿನದು ಸೀಕ್ರೆಟ್ ಥ್ರೆಟ್ಸ್, ಅದಾದ್ಮೇಲೆ ಲೀಕಿ ಪೈಪ್ಲೈನ್. ಎರಡು ಚಿಕ್ಕ ಎಡಿಟೋರಿಯಲ್ ಇದೆ. ಮೊದಲನೇದು ಇದೇನು ಹೇಳ್ತಾ ಇದೆ, ಸರ್ವೆಲೆನ್ಸ್ ನೀಡ್ಸ್ ರೂಲ್ಸ್ ಅಂಡ್ ಲಿಮಿಟ್ಸ್. ಈಗ ಕಣ್ಗಾವಲು ನೀತಿಗಳಿರುತ್ತೆ. ಕಣ್ಗಾವಲು ನೀತಿ ಅಂತಂದ್ರೆ ನಿನ್ನೆ ನೋಡಿದ್ವಿ, ಪೆಗಾಸಸ್ ಬಗ್ಗೆ ಸುಪ್ರೀಂ ಕೋರ್ಟಿನ ಒಬ್ರು ಹೇಳಿದ್ರು. ಸರ್ಕಾರ ರಾಷ್ಟ್ರೀಯ ಭದ್ರತೆಗೋಸ್ಕರ ಇಂತಹ ಸ್ಪೈವೇರ್ಗಳನ್ನ, ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಮೇಲ್ವಿಚಾರಣೆ ಮಾಡೋದು, ಅಂತಹ ಸಾಧನಗಳನ್ನ ಉಪಯೋಗಿಸಿದ್ರೆ ಒಳ್ಳೇದು, ಆದ್ರೆ ಪ್ರೈವೇಸಿಗೆ ಯಾವುದೇ ಹಾನಿ ಆಗಬಾರ್ದು ಅದರಿಂದ ಹೇಳ್ತಾ ಇದ್ರು. ಈಗ ಅಂತಹ ನೀತಿಗಳ ಮೇಲೂ ಕೆಲವೊಂದು ಮಿತಿಗಳನ್ನ ಹಾಗೂ ಅವಶ್ಯಕತೆ ಇದೆ. ಕಣ್ಗಾವಲು ನಿಯಮಗಳಿರುತ್ತಲ್ವಾ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಮಿತಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಗವರ್ಮೆಂಟ್ should not secretly watch or spy on people like politicians, journalists and judges without proper legal checks. ಯಾವುದೇ ಕಾನೂನು ಪರಿಶೀಲನೆ ಇಲ್ಲದೆ ರಹಸ್ಯವಾಗಿ ರಾಜಕಾರಣಿಗಳನ್ನಾಗಿರ್ಬಹುದು, ಪತ್ರಕರ್ತರು, ನ್ಯಾಯಾಧೀಶರಂತ ಜನರನ್ನ ರಹಸ್ಯವಾಗಿ ಅವರನ್ನ ಮೇಲ್ವಿಚಾರಣೆ ಮಾಡಬಾರದು. ಯೂಸಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಆಸ್ ಅನ್ ಎಕ್ಸ್ಕ್ಯೂಸ್ ಟು ವೈಲೇಟ್ ಪ್ರೈವೇಸಿ ಇಸ್ ರಾಂಗ್. ರಾಷ್ಟ್ರೀಯ ಭದ್ರತೆ ನೆಪವಾಗಿಟ್ಕೊಂಡು ಅವರ ಗೌಪ್ಯತೆಗೆ ಉಲ್ಲಂಘನೆ ತರುವುದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಡೆಮಾಕ್ರಸಿ ಮಸ್ಟ್ ಅಲೋ ಡಿಸೆಂಟ್. ಡಿಸೆಂಟ್ ಅಂತಂದ್ರೆ ಭಿನ್ನಾಭಿಪ್ರಾಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇರಬೇಕು. ದ ಸ್ಟೇಟ್ ಶುಡ್ ನಾಟ್ ಸೈಲೆನ್ಸ್ ಪೀಪಲ್ ಹೂ ಡಿಸ್ಅಗ್ರಿ ವಿತ್ ಇಟ್ ಬೈ ಕಾಲಿಂಗ್ ದೆಮ್ ಆಂಟಿ ನ್ಯಾಷನಲ್. ಸರ್ಕಾರ ತಾನು ಹೇಳೋದನ್ನ ವಿರೋಧಿಸುವವರನ್ನ ರಾಷ್ಟ್ರ ವಿರೋಧಿ ಅಂತ ಹೇಳಬಾರ್ದು. ಹಾಗೆ ಹೇಳೋದ್ರ ಮೂಲಕ ಅವರನ್ನ ಮೌನಗೊಳಿಸಬಾರ್ದು. ನ್ಯಾಷನಲ್ ಸೆಕ್ಯೂರಿಟಿ ಶುಡ್ ನಾಟ್ ಬಿ ಯೂಸ್ ಟು ಅಟ್ಯಾಕ್ ಫ್ರೀ ಸ್ಪೀಚ್ ಆರ್ ಡೆಮೋಕ್ರೆಟಿಕ್ ರೈಟ್ಸ್. ಹಾಗಾಗಿ ರಾಷ್ಟ್ರೀಯ ಭದ್ರತೆ ಅಂತ ವಾಕ್ ಸ್ವಾತಂತ್ರ್ಯ ಅಥವಾ ಪ್ರಜಾಪ್ರಭುತ್ವದ ಹಕ್ಕುಗಳ ಮೇಲೆ ದಾಳಿ ಮಾಡಬಾರ್ದು ಅಂತ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಎರಡನೇದು ಲೀಕಿ ಪೈಪ್ ಲೈನ್. ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮೋರ್ ಕಾಂಟ್ರಾಕ್ಟ್ ವರ್ಕರ್ಸ್, ಫ್ಯೂವರ್ ಪರ್ಮನೆಂಟ್ ಸೈಂಟಿಸ್ಟ್. ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ನಮ್ಮ ದೇಶ ಹೇಗೆ ಮುಂದುವರಿತಾ ಇದೆ. Many top research institutes in India are hiring scientists on short-term contracts instead of giving them permanent job. ಎಷ್ಟೋ ದೊಡ್ಡ ದೊಡ್ಡ ಉನ್ನತ ಸಂಶೋಧನಾ ಸಂಸ್ಥೆಗಳೆಲ್ಲ ಇದೆಯಲ್ವಾ, ಇದು ವಿಜ್ಞಾನಿಗಳಿಗೆ ಶಾಶ್ವತವಾದ ಪರ್ಮನೆಂಟ್ ಜಾಬ್ ಕೊಡೋ ಬದಲು ಏನ್ ಮಾಡ್ತಾ ಇದೆ, ಅಲ್ಪಾವಧಿ ಒಪ್ಪಂದದ ಮೇಲೆ ನೇಮಿಸ್ಕೊಳ್ತಾ ಇವೆ. ಕಾಂಟ್ರಾಕ್ಟ್ ಮೂಲಕ ಅವರನ್ನ ನೇಮಿಸ್ಕೊಳ್ತಾ ಇವೆ. ಇದ್ರದ್ದು ಏನಾಗುತ್ತೆ ಅಂತಂದ್ರೆ ದಿಸ್ ಕ್ರಿಯೇಟ್ ಜಾಬ್ ಇನ್ಸೆಕ್ಯೂರಿಟಿ. ಕಾಂಟ್ರಾಕ್ಟ್ ಬೇಸಿಸ್ ಅಂತಂದ್ರೆ ಯಾವಾಗ ಬೇಕಾದ್ರೂ ಕಾಂಟ್ರಾಕ್ಟ್ ಮುಗಿಬಹುದು, ಆಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅವರು. ಹಾಗಾಗಿ ಉದ್ಯೋಗದಲ್ಲಿ ಅಭದ್ರತೆ ಎದುರಾಗುತ್ತೆ. ಅಂಡ್ ಅಫೆಕ್ಟ್ಸ್ ಲಾಂಗ್ ಟರ್ಮ್ ರಿಸರ್ಚ್. ಹಾಗಾಗಿ ಅವರು ರಿಸರ್ಚ್ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅದಕ್ಕೆ ತಯಾರಿ ನಡೆಸ್ತಾ ಇರ್ತಾರೆ. ಮಾಡ್ತಾ ಇರ್ತಕ್ಕಂಥ ರಿಸರ್ಚ್ ಮೇಲಿನ ಗಮನ ಕಡಿಮೆ ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತದ ರಿಸರ್ಚ್ ಫೀಲ್ಡ್ಗೆ ಇದು ಹಾನಿ ಮಾಡುತ್ತೆ. ಗುಡ್ ಸೈಂಟಿಸ್ಟ್ ನೀಡ್ ಸಪೋರ್ಟ್. ಮುಖ್ಯವಾಗಿ ಉತ್ತಮ ವಿಜ್ಞಾನಿಗಳಿದ್ದಾರೆ ಭಾರತದಲ್ಲಿ, ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್ ಅನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇರೋರು ಬೇರೆ ಬೇರೆ ದೇಶಗಳು. ಹಾಗಾಗಿಯೇ ಬ್ರೇನ್ ಡ್ರೈನ್ ಆಗ್ತಾ ಇದೆ. ಇಲ್ಲಿ ಸರಿಯಾದ ಸಂಬಳ ಅಥವಾ ಉತ್ತೇಜನ ಸಿಗದೆ ಬೇರೆ ದೇಶಕ್ಕೆ ಹೋಗುವಂತ ಪರಿಸ್ಥಿತಿ ಬಂದಿರೋದ್ರಿಂದ ಒಳ್ಳೆಯ ವಿಜ್ಞಾನಿಗಳಿಗೆ ಬೆಂಬಲ ಇಲ್ಲ. ಟು ಕೀಪ್ ಟ್ಯಾಲೆಂಟೆಡ್ ಸೈಂಟಿಸ್ಟ್ ಇನ್ ಇಂಡಿಯಾ, ದ ಗವರ್ಮೆಂಟ್ ಮಸ್ಟ್ ಆಫರ್ ಬೆಟರ್ ಸ್ಯಾಲರೀಸ್, ಸ್ಟೇಬಲ್ ಜಾಬ್ಸ್, ಪ್ರಾಪರ್ ಫಂಡಿಂಗ್ ಅಂಡ್ ಗುಡ್ ರಿಸರ್ಚ್ ಟೂಲ್ಸ್. ಅಂದ್ರೆ ಭಾರತದಲ್ಲಿ ಪ್ರತಿಭಾನ್ವಿತ ವಿಜ್ಞಾನಿಗಳನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ
ಸರಿಯಾದ ಒಳ್ಳೆಯ ಸಂಬಳ ಕೊಡಬೇಕು ಅವರಿಗೆ, ಉದ್ಯೋಗ ಸ್ಥಿರತೆ ಇರಬೇಕು, ಹಣಕಾಸು ಮತ್ತೆ ಸಂಶೋಧನಾ ಸಾಧನೆಗಳನ್ನು ನೀಡಬೇಕು. ಅದರ್ವೈಸ್ ಇಂಪಾರ್ಟೆಂಟ್ ಸೈನ್ಸ್ ಮಿಷನ್ಸ್ ಲೈಕ್ AI, ಕ್ವಾಂಟಮ್ ಕಂಪ್ಯೂಟಿಂಗ್ ವಿಲ್ ಸಫರ್. ಒಂದ್ ವೇಳೆ ವಿಜ್ಞಾನಿಗಳನ್ನ ನಾವು ಉಳಿಸ್ಕೊಳ್ತಾ ಇದ್ರೆ, ಈಗ ಬೇರೆ ಎಲ್ಲಾ ದೇಶಗಳು AI ಅಲ್ಲಿ ಮುಂದೆ ಹೋಗ್ತಾ ಇವೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಬರ್ತಾ ಇದೆ, ಇದರಲ್ಲೆಲ್ಲ ನಾವು ಹಿಂದೆ ಬೀಳ್ಬೇಕಾಗತ್ತೆ. ಈ ಕ್ಷೇತ್ರಗಳಿಗೆ ಹಾನಿಯನ್ನ ಇದು ಉಂಟು ಮಾಡುತ್ತೆ ವಿಜ್ಞಾನಿಗಳು ಸರಿಯಾಗಿ ಇಲ್ದೇ ಇದ್ರೆ ಅಂತ. ಇದಾದ ನಂತರ ಮುಂದೆ ದ ಇಂಪ್ಯಾಕ್ಟ್ ಆಫ್ ಸಸ್ಪೆಂಡಿಂಗ್ ಅ ವಾಟರ್ ಟ್ರೀಟಿ. ಏನ್ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಪಾಕಿಸ್ತಾನದ ಜೊತೆ ನಾವು ಇಂಡಸ್ ವಾಟರ್ ಟ್ರೀಟಿಯನ್ನ ಈಗ ಸಸ್ಪೆಂಡ್ ಮಾಡಿದ್ದೀವಿ, ಸ್ಥಗಿತಗೊಳಿಸಿದ್ದೀವಿ. ಇದು ಏನಾಗಿದೆ ಅಂತಂದ್ರೆ, ಈಗ ಸಿಂಧು ಜಲ ಒಪ್ಪಂದವನ್ನ ನಿಲ್ಲಿಸ್ಬಿಟ್ಟಿದ್ರಿಂದ ನೀರು ಹಂಚಿಕೆಗೆ ಮೊದಲಿದ್ದ ಅವಕಾಶ ಇತ್ತು, ಈಗ ಭಾರತ ಅದನ್ನ ತಡೆಗಟ್ಟಿದೆ. ಅಂತಂದ್ರೆ ಅಲ್ಲಿಗೆ ನಾವು ನೀರನ್ನ ಹಂಚಿಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಈ ಒಪ್ಪಂದದ ಪ್ರಕಾರ ಏಕಪಕ್ಷೀಯ ರದ್ದತಿ, ಅಂತಂದ್ರೆ ಯಾವುದೇ ಒಂದು ದೇಶ ರದ್ದು ಮಾಡೋದಕ್ಕೆ ಅವಕಾಶ ಇಲ್ಲ. ಇದರಿಂದ ಏನಾಗಬಹುದು, ಪಾಕಿಸ್ತಾನ ವಾಟರ್ ಸಪ್ಲೈ ಕುಡ್ ಬಿ ಅಫೆಕ್ಟೆಡ್, ಅಂತಂದ್ರೆ ಪಾಕಿಸ್ತಾನದ ನೀರು ಸರಬರಾಜಿನ ಮೇಲೆ ಇದು ಪರಿಣಾಮವನ್ನು ಬೀರಬಹುದು. ಇಂಡಿಯಾ ಬ್ಲಾಕ್ಸ್ ಆರ್ ಕಂಟ್ರೋಲ್ಸ್ ದಿ ಫ್ಲೋ ಆಫ್ ರಿವರ್ಸ್ ಲೈಕ್ ಇಂಡಸ್, ಜೇಲಂ, ಚೀನಾಬ್, ಇಟ್ ಕುಡ್ ಕಾಸ್ ಡ್ರಾಟ್ಸ್ ಆರ್ ಫ್ಲಡ್ಸ್ ಇನ್ ಪಾಕಿಸ್ತಾನ್. ಪಾಕಿಸ್ತಾನದಲ್ಲಿ ಇದರಿಂದಾಗಿ ಒಂದು ಬರ ಅಥವಾ ಪ್ರವಾಹ ಬರಬಹುದು. ಸಿನ್ಸ್ ದೀಸ್ ರಿವರ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಟ್ಸ್ ಫಾರ್ಮಿಂಗ್ ಅಂಡ್ ಡೈಲಿ ಲೈಫ್. ಈ ನದಿಗಳು ಅಲ್ಲಿನ ಕೃಷಿ ಮತ್ತೆ ದೈನಂದಿನ ಜೀವನಕ್ಕೆ ಬಹಳ ಮುಖ್ಯ. ಇನ್ನು ಇದ್ರ ಜೊತೆ ನಮ್ಮ ಭಾರತಕ್ಕೆ ಏನು ಪ್ರಾಬ್ಲಮ್ ಆಗಬಹುದು ಅಂತಂದ್ರೆ, ಡ್ಯಾಮೇಜ್ ಇಂಡಿಯಾಸ್ ಇಮೇಜ್ ಗ್ಲೋಬಲಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಇಮೇಜ್ಗೆ ಕೊರತೆ, ಧಕ್ಕೆ ಬರಬಹುದು, ನಮಗೆ ಹಿನ್ನಡೆ ಆಗಬಹುದು. ಅದೇ ರೀತಿ ಬೇರೆ ಬೇರೆ ನಮ್ಮ ನೈಬರಿಂಗ್ ಕಂಟ್ರೀಸ್ಗಳು ಅಕ್ಕಪಕ್ಕದಲ್ಲಿ ಇದೆಯಲ್ವಾ, ಚೀನಾ, ಬಾಂಗ್ಲಾದೇಶ್, ನೇಪಾಳ, ಶ್ರೀಲಂಕಾ, ಹೂ ಮೇ ಹ್ಯಾವ್ ಬಿಕಮ್ ಮೋರ್ ಕಾಶಿಯಸ್ ಇನ್ ಮೇಕಿಂಗ್ ಅಗ್ರಿಮೆಂಟ್ಸ್ ವಿತ್ ಇಂಡಿಯಾ. ಭಾರತ ಈ ರೀತಿ ತನಗೆ ಬೇಕಾದಾಗ ಒಪ್ಪಂದಗಳನ್ನ ರದ್ದು ಮಾಡುತ್ತೆ ಅಂತಂದ್ರೆ, ಬೇರೆ ದೇಶಗಳು ಸಹ ನಮ್ಮ ದೇಶದ ಜೊತೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಮುಂದಾಗೋದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಜಾಗರೂಕರಾಗಿರ್ತಾರೆ. ಅವಾಗ ಈಸಿಯಾಗಿ ನಾವು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ಇದಾದ್ಮೇಲೆ ಸಣ್ಣ ಸಣ್ಣ ಸುದ್ದಿಗಳಿದೆ. ಎಕ್ಸ್ ರಾ ಚೀಫ್ ಅಪಾಯಿಂಟೆಡ್ ಹೆಡ್ ಆಫ್ ರೀಕಾನ್ಸ್ಟಿಟ್ಯೂಟೆಡ್ NSA. ಅಂತಂದ್ರೆ ಮಾಜಿ ರಾ ಮುಖ್ಯಸ್ಥರಾಗಿರುವಂತಹ ಅಲೋಕ್ ಜೋಶಿ ಅವರು NSAB ಚೇರ್ಮನ್ ಆಗಿದ್ದಾರೆ. NSAB ಅಂತಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್. ಇವರು ಮೊದಲು ರಾದಲ್ಲಿದ್ರು. NSAB ಏನ್ ಮಾಡುತ್ತೆ, ಇಟ್ ಗಿವ್ಸ್ ಅಡ್ವೈಸ್ ಆನ್ ನ್ಯಾಷನಲ್ ಸೆಕ್ಯೂರಿಟಿ. ಬೋರ್ಡ್ ಹೆಲ್ಪ್ಸ್ ಗವರ್ಮೆಂಟ್ ಬೈ ಗಿವಿಂಗ್ ಲಾಂಗ್ ಟರ್ಮ್ ಐಡಿಯಾಸ್, ಸಜೆಷನ್ಸ್ ಆನ್ ನ್ಯಾಷನಲ್ ಸೆಕ್ಯೂರಿಟಿ, ಎಕ್ಸ್ಪರ್ಟ್ಸ್ ಫ್ರಮ್ ಆರ್ಮಿ, ಪೊಲೀಸ್, ಡಿಪ್ಲೊಮೆಸಿ ಅಂಡ್ ಅದರ್ ಫೀಲ್ಡ್ಸ್. ಮುಖ್ಯವಾಗಿ ಸೇನೆ, ಪೊಲೀಸ್, ರಾಜತಾಂತ್ರಿಕತೆ ಎಲ್ಲಾ ಕ್ಷೇತ್ರಗಳಿಂದ ಇದರಲ್ಲಿ ತಜ್ಞರು ಇರ್ತಾರೆ. ದೀರ್ಘಕಾಲಿಕವಾಗಿ ಭಾರತ ಏನೇನ್ ಮಾಡಬೇಕು, ಬಹಳ ದಿನಗಳಲ್ಲಿ ಏನೇನ್ ಒಳ್ಳೆಯ ಯೋಜನೆಗಳನ್ನ ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದ್ರ ಕುರಿತಾಗಿ NSAB ಸಲಹೆಯನ್ನ ನೀಡುತ್ತೆ. ಇನ್ನು ಮೋರ್ ಗಲ್ಫ್ ನೇಷನ್ಸ್ ಕಾಲ್ ಫಾರ್ ಲೋವರಿಂಗ್ ಟೆನ್ಷನ್ ಬಿಟ್ವೀನ್ ಇಂಡಿಯಾ ಪಾಕಿಸ್ತಾನ್. ಅದರ ಬಗ್ಗೆ ಏನ್ ಹೇಳ್ತಾ ಇವೆ, ಭಾರತ ಪಾಕಿಸ್ತಾನ ನಡುವೆ ಇರುವ ಉದ್ವಿಗ್ನತೆ ಕಡಿಮೆ ಮಾಡ್ಕೊಳ್ಳಿ ಅಂತ ಅರೇಬಿಯಾ, ಕುವೈತ್ have urged both India and Pakistan to lower tension following the terror attack in Pahalgam, emphasizing the need for diplomatic solutions. ರಾಜತಾಂತ್ರಿಕ ಪರಿಹಾರಗಳ ಅಗತ್ಯ ಇದೆ, ಉದ್ವಿಗ್ನತೆ ಕಡಿಮೆ ಆಗಲಿ ಅಂತ ಅವರು ಬಯಸ್ತಾ ಇವೆ. ಯಾವ್ದು ಸೌದಿ ದೇಶಗಳು, ಮುಖ್ಯವಾಗಿ ಅರೇಬಿಯಾ, ಕುವೈತ್. India's outreach to the world. India External Affairs Minister S. Jaishankar has been speaking to the other countries, including Kuwait and Saudi Arabia, to discuss ಸಿಚುವೇಶನ್ ಅಂಡ್ ಥ್ಯಾಂಕ್ ದೆಮ್ ಫಾರ್ ದರ್ ಸಪೋರ್ಟ್ ಆಫ್ಟರ್ ದಿ ಅಟ್ಯಾಕ್. ದಾಳಿ ನಡೆದ ನಂತರ ಭಾರತಕ್ಕೆ ಇವರೆಲ್ಲ ಬೆಂಬಲ ನೀಡಿದ್ದಕ್ಕೆ ಜೈಶಂಕರ್ ಅವರು ಧನ್ಯವಾದ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಸ್ಥಿತಿಯನ್ನ ಮುಂದೆ ತೆಗೆದುಕೊಂಡು ಹೋಗುವುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದಾರೆ. ಇದಾದ ನಂತರ ಮುಂದೆ SC ಸುಪ್ರೀಂ ಕೋರ್ಟ್ ಶಿಫ್ಟ್ಸ್ ಕೇಸ್ ಆನ್ ಲೋಕ್ಪಾಲ್ ಆರ್ಡರ್ ಟು ಅನದರ್ ಬೆಂಚ್. ಬಹಳ ದಿನಗಳ ಹಿಂದೆ ಏನಾಗಿತ್ತು, ಲೋಕ್ಪಾಲ್ ಹೈಕೋರ್ಟ್ ಗಳಿಗೆ ಸಂಬಂಧಪಟ್ಟಂತ ಒಂದು ಕೇಸನ್ನ ಕನ್ಸಿಡರ್ ಮಾಡಿತ್ತು. The Supreme Court has moved a case about Lokpal authority or complaints against High Court judges to new branch. ಅಂತಂದ್ರೆ ಮೊದಲು ಲೋಕಪಾಲದ ಅಡಿಗೆ ಅಥವಾ ಲೋಕಪಾಲ ಒಂದು ಕೇಸನ್ನ ಕನ್ಸಿಡರ್ ಮಾಡಿತ್ತು. ಅದರಲ್ಲಿ ಒಬ್ಬ ಹೈಕೋರ್ಟ್ ಜಡ್ಜು ತಮಗೆ ಬೇಕಾದ ರೀತಿ ತೀರ್ಪನ್ನ ಕೊಟ್ಟಿದ್ದಾರೆ, ತೀರ್ಪಿನಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತ ಕೆಲವೊಂದು ಸುದ್ದಿ ಇತ್ತು. ಆ ಕೇಸನ್ನ ಲೋಕ್ಪಾಲ್ ಕನ್ಸಿಡರ್ ಮಾಡಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಲೋಕಪಾಲಕ್ಕೆ ಅಧಿಕಾರ ಇದೆಯಾ, ಹಾಗಾದ್ರೆ ಹೈಕೋರ್ಟ್ ಜಡ್ಜಸ್ ಗಳ ಮೇಲೂ ಕ್ರಮವನ್ನು ಕೈಗೊಳ್ಳೋದು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಅದನ್ನ ಹೊಸ ಬೆಂಚ್ಗೆ ವರ್ಗಾಯಿಸ್ತಾ ಇದೆ. ದ ಕೇಸ್ ವಾಸ್ ಅಬೌಟ್ ವೆದರ್ ದಿ ಲೋಕ್ಪಾಲ್ ಕ್ಯಾನ್ ಇನ್ವೆಸ್ಟಿಗೇಟ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ದೀಸ್ ಜಡ್ಜಸ್. ಕೇಸ್ ಯಾವ್ದಾಗಿತ್ತು, ನ್ಯಾಯಾಧೀಶರ ವಿರುದ್ಧ ಬರುವಂತ ದೂರುಗಳನ್ನ ತನಿಖೆ ಮಾಡಬಹುದಾ ಲೋಕ್ಪಾಲ್ ಅನ್ನೋದ್ರ ಬಗ್ಗೆ ಈ ಪ್ರಕರಣ ಇತ್ತು. ಲೋಕ್ಪಾಲ್ ಜನವರಿ ಆರ್ಡರ್. ದ ಲೋಕ್ಪಾಲ್ ಹ್ಯಾಡ್ ಅರ್ಲಿಯರ್ ಕ್ಲೇಮ್ಡ್ ದಟ್ ಹೈಕೋರ್ಟ್ ಜಡ್ಜಸ್ ಆರ್ ಪಬ್ಲಿಕ್ ಸರ್ವೆಂಟ್ಸ್ ಅಂಡ್ ಕಮ್ ಅಂಡರ್ ಇಟ್ಸ್ ಅಥಾರಿಟಿ. ಅದೇನು ಹೇಳ್ತಾ ಇತ್ತು ಅಂತಂದ್ರೆ, ಬೇರೆ ಬೇರೆ ನ್ಯಾಯಾಧೀಶರು ಸಾರ್ವಜನಿಕ ಸೇವಕರಾಗಿರ್ತಾರೆ, ಹಾಗಾಗಿ ಲೋಕಪಾಲದ ಅಧಿಕಾರದ ಅಡಿಯಲ್ಲಿ ಅವರು ಬರ್ತಾರೆ ಅಂತ ಅದು ಅವಾಗ ಹೇಳಿತ್ತು. ಇನ್ನು ಮುಂದಿನದು
ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಫಾರ್ ಶುಗರ್ ಕೇನ್ ಇನ್ಕ್ರೀಸ್ಡ್. ಬೇರೆ ಬೇರೆ ಬೆಳೆಗಳಿಗೆ ಹೇಗೆ MSP ಅಂತ ಇರುತ್ತೋ ಹಾಗೆ ಶುಗರ್ ಕೇನಿಗೆ FRP ಅಂತ ಇರುತ್ತೆ. ಇದೇನು ಅಂತ ನಾವು ಸರಿಯಾಗಿ ನೋಡ್ಕೋಬೇಕು. ಇಸ್ ಮಿನಿಮಮ್ ಪ್ರೈಸ್ ದಟ್ ಶುಗರ್ ಮಿಲ್ಸ್ ಮಸ್ಟ್ ಪೇ ಟು ಶುಗರ್ ಕೇನ್ ಫಾರ್ಮರ್ಸ್. ಶುಗರ್ ಮಿಲ್ ಇರುತ್ತಲ್ವಾ, ಆ ಮಿಲ್ಗಳು ಫಾರ್ಮರ್ಗಳಿಗೆ ಕೊಡುವಂತ ಕನಿಷ್ಠ ಬೆಲೆ ಅಷ್ಟಾದ್ರೂ ಅವರು ಕೊಡಲೇಬೇಕು. ಇಟ್ಸ್ ಸೆಟ್ ಬೈ ದಿ ಗವರ್ಮೆಂಟ್ ಈಚ್ ಇಯರ್. ಪ್ರತಿ ವರ್ಷ ಸರ್ಕಾರ ಇದನ್ನು ನಿಗದಿಪಡಿಸುತ್ತೆ. ದ FRP ಫಾರ್ ದಿ 25-26 ಸೀಸನ್ ಹ್ಯಾಸ್ ಬೀನ್ ಫಿಕ್ಸ್ಡ್ ಅಟ್ 355 ಪರ್ ಕ್ವಿಂಟಲ್. ಒಂದು ಕ್ವಿಂಟಾಲಿಗೆ 355 ಅಂತ ಫಿಕ್ಸ್ ಮಾಡಿದ್ದಾರೆ. ಬೇಸ್ಡ್ ಆನ್ ದಿ ರಿಕಮೆಂಡೇಶನ್ ಫ್ರಾಮ್ ದಿ CACP. ಇದು ನೋಡ್ಕೊಳ್ಳಿ, ಯಾರು ಇದನ್ನು ರೆಕಮೆಂಡ್ ಮಾಡಿದ್ರು ಅಂತಂದ್ರೆ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್. ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಇದನ್ನು ಶಿಫಾರಸು ಮಾಡುತ್ತೆ. ಆಫ್ಟರ್ ಡಿಸ್ಕಷನ್ ವಿತ್ ಸ್ಟೇಟ್ ಗವರ್ಮೆಂಟ್ಸ್ ಅಂಡ್ ಅದರ್ ಸ್ಟೇಕ್ ಹೋಲ್ಡರ್ಸ್. ಬೇರೆ ಬೇರೆ ರಾಜ್ಯಗಳ ಜೊತೆ ಪಾಲುದಾರರ ಜೊತೆ ಚರ್ಚೆ ಮಾಡಿದ ನಂತರ ಇದನ್ನ ನಿಗದಿಪಡಿಸಿದ್ದಾರೆ. ಮುಂದಿನದು, ಸ್ಟಡಿ ಹೈಲೈಟ್ಸ್ ಲ್ಯಾಕ್ ಆಫ್ ಆಕ್ಸೆಸ್ ಟು ರೈಟ್ ಆಂಟಿಬಯೋಟಿಕ್ಸ್ ಇನ್ 8 ಕಂಟ್ರೀಸ್. ಈ 8 ಕಂಟ್ರೀಸ್ಗಳಲ್ಲಿ ಭಾರತ ಸಹ ಇದೆ. ಒಂದು ಸ್ಟಡಿ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಓನ್ಲಿ 7.8% ಆಫ್ ಪೇಷಂಟ್ಸ್ ವಿತ್ ಡ್ರಗ್ ರೆಸಿಸ್ಟೆಂಟ್ ಇನ್ಫೆಕ್ಷನ್ಸ್. ಡ್ರಗ್ ರೆಸಿಸ್ಟೆಂಟ್ ಅಂತಂದ್ರೆ ಔಷಧಗಳನ್ನ ತೆಗೆದುಕೊಂಡ್ರು ಯಾವುದೇ ಬದಲಾವಣೆ ಆಗ್ತಾ ಇರೋದಿಲ್ಲ, ಔಷಧಕ್ಕೆ ಪ್ರತಿಕ್ರಿಯೆ ನೀಡ್ತಾ ಹೋಗುತ್ತೆ ಬಾಡಿ. ಯಾಕಂದ್ರೆ ನಮ್ದು ಯಾವ್ದೋ ರೋಗ ಬಂದಾಗ ಔಷಧ ತೆಗೆದುಕೊಳ್ತೇವೆ, ಆದ್ರೆ ಔಷಧ ನಿರೋಧಕ ಆಗಿರುತ್ತೆ. ಔಷಧ ತೆಗೆದುಕೊಂಡ್ರು ಯಾವುದೇ ಒಳ್ಳೆ ಪರಿಣಾಮ ಉಂಟಾಗ್ತಾ ಇರೋದಿಲ್ಲ. ಹಾಗಾಗಿ ಭಾರತದಲ್ಲಿ ಅಂತಹ ರೋಗಿಗಳು 7.8% ಮಾತ್ರ ಸರಿಯಾದ ಆಂಟಿಬಯೋಟಿಕ್ಸ್ ನ ಪಡ್ಕೊಳ್ತಾ ಇದ್ದಾರೆ. ಕಾಸಿಂಗ್ ಮೋರ್ ಡೆತ್ಸ್ ಅಂಡ್ ಹೈಯರ್ ಕಾಸ್ಟ್. ಅಷ್ಟೇ ಜನರು ಮಾತ್ರ ಅದನ್ನ ಪಡ್ಕೊಳ್ತಾ ಇರೋದ್ರಿಂದ ಸಾವು ಮತ್ತೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಮಿಸ್ಯೂಸ್ ಅಂಡ್ ಲ್ಯಾಕ್ ಆಫ್ ಆಕ್ಸೆಸ್. ಮುಖ್ಯವಾದ ಕಾರಣ ಏನಂತಂದ್ರೆ, ವೈಲ್ ಆಂಟಿಬಯೋಟಿಕ್ಸ್ ಆರ್ ಓವರ್ ಯೂಸ್ಡ್. ಎಷ್ಟೋ ಕಡೆ ಈ ಆಂಟಿಬಯೋಟಿಕ್ಸ್ ಅನ್ನ ತುಂಬಾ ಯೂಸ್ ಮಾಡ್ಬಿಡ್ತಾರೆ, ಆದ್ರೆ ಮೆನಿ ಪೇಷಂಟ್ಸ್ ಸ್ಟಿಲ್ ಡೋಂಟ್ ಗೆಟ್ ದಿ ರೈಟ್ ಟ್ರೀಟ್ಮೆಂಟ್. ಎಷ್ಟೋ ಜನರಿಗೆ ಸರಿಯಾದ ಚಿಕಿತ್ಸೆಯನ್ನು ಪಡಲಿಕ್ಕೆ ಸಹ ಸಾಧ್ಯ ಆಗ್ತಾ ಇಲ್ಲ. ಲೀಡಿಂಗ್ ಟು ಸೀರಿಯಸ್ ಹೆಲ್ತ್ ಇಶ್ಯೂಸ್ ಅಂಡ್ ಡೆತ್ಸ್. ಇದರಿಂದಾಗಿ ಗಂಭೀರವಾದ ಆರೋಗ್ಯ ಸಮಸ್ಯೆಗಳು, ಸಾವುಗಳು ಸಂಭವಿಸ್ತಾ ಇವೆ. ಅದಾದ ನಂತರ ಮುಂದೆ FII's ಟರ್ನ್ ನೆಟ್ ಬಯರ್ಸ್ ಆಫ್ ಇಂಡಿಯನ್ ಸ್ಟಾಕ್ಸ್ ಫಸ್ಟ್ ಟೈಮ್ ಇನ್ 4 months. ಇಲ್ಲಿ ನಾವು ಗಮನಿಸಬೇಕಾಗಿರೋದು FII ಅಂತಂದ್ರೆ ಏನು, ಮತ್ತೆ FDI ಮತ್ತೆ FII ಇರುವಂತ ಡಿಫ್ರೆನ್ಸ್ ಏನು ಅಂತ. ಮೊದಲನೇದಾಗಿ ಸುದ್ದಿ ನೋಡ್ಬಿಡೋಣ. FIIs ಅಂತಂದ್ರೆ ಇನ್ವೆಸ್ಟರ್ಸ್ ಆರ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಫ್ರಮ್ ಅದರ್ ಕಂಟ್ರೀಸ್ ದಟ್ ಬೈ ಅಂಡ್ ಸೆಲ್ ಸ್ಟಾಕ್ಸ್ ಅಂಡ್ ಬಾಂಡ್ಸ್ ಇನ್ ಫಾರಿನ್ ಮಾರ್ಕೆಟ್ಸ್. ಯಾವ್ದಾದ್ರು ಬೇರೆ ದೇಶದಲ್ಲಿ ಷೇರುಗಳನ್ನ ಮತ್ತೆ ಬಾಂಡ್ಗಳನ್ನ ಖರೀದಿಸಿ ಮಾರಾಟ ಮಾಡುವ ಹೂಡಿಕೆದಾರರಿಗೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂತ ಕರೀತಾರೆ. ಬೇರೆ ಟರ್ಮ್ ಸಹ ಇರಬಹುದು ಇದಕ್ಕೆ, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಕರೀತಾರೆ. ಇನ್ನು ಇಲ್ಲಿ ಕೊಟ್ಟಿರುವಂತದ್ದು ಏನಂತಂದ್ರೆ, FIIs ಟರ್ನ್ ನೆಟ್ ಬಯರ್ಸ್ ಆಫ್ ಇಂಡಿಯನ್ ಸ್ಟಾಕ್ಸ್ ಇನ್ವೆಸ್ಟಿಂಗ್ 4223 crore, 4223 ಕೋಟಿ ಹೂಡಿಕೆ ಮಾಡಿದ್ದಾರೆ. ಆಫ್ಟರ್ ಮಂತ್ಸ್ ಆಫ್ ಸೆಲ್ಲಿಂಗ್, ದಿಸ್ ವಾಸ್ ಪಾರ್ಟ್ಲಿ ಡ್ಯೂ ಟು ಪಾಸ್ ಆನ್ US tariffs and optimism about India's currency and economic outlook. ಭಾರತದ ಮೇಲಿನ ಒಂದು ವಿಶ್ವಾಸಾರ್ಹತೆಯಿಂದ ಮತ್ತೆ ಕರೆನ್ಸಿ ಇದನ್ನೆಲ್ಲ ಗಮನಿಸಿಕೊಂಡು ಒಂದು ಆಶಾವಾದದಿಂದ ಇಷ್ಟು ಹೂಡಿಕೆಯನ್ನು ಮಾಡಿದ್ದಾರೆ. ನಾವು ಗಮನಿಸಬೇಕಾಗಿರೋದೇನು, FII ವರ್ಸಸ್ FDI. FII ರೆಫರ್ಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ಸ್ ಅಂಡ್ ಬಾಂಡ್ಸ್. ಅಂತಂದ್ರೆ ಷೇರು ಮತ್ತೆ ಬಾಂಡ್ಗಳಲ್ಲಿ ಅಲ್ಪಾವಧಿಯ ಹೂಡಿಕೆಗಳು, ಶಾರ್ಟ್ ಟರ್ಮ್. ಯೂಶುವಲಿ ಬೈ ಫಾರಿನ್ ಎಂಟಿಟೀಸ್ ಲುಕಿಂಗ್ ಫಾರ್ ಕ್ವಿಕ್ ರಿಟರ್ನ್ಸ್. ಅಂತಂದ್ರೆ ತ್ವರಿತವಾಗಿ ಲಾಭ ಆಗಬೇಕು, ಆದಾಯ ಆಗಬೇಕು ಅನ್ನುವಂಥವ್ರು ಇದನ್ನ ಮಾಡ್ತಾರೆ. ಇದರಲ್ಲಿ ವಿದೇಶ ಸಂಸ್ಥೆಗಳು ಬಂದು ಹೂಡಿಕೆಯನ್ನು ಮಾಡುತ್ತವೆ. ಯಾವುದರಲ್ಲಿ? ಷೇರು ಮತ್ತೆ ಬಾಂಡ್ಗಳಲ್ಲಿ. FDI ಅಂತಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಇನ್ವಾಲ್ವ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇದು ದೀರ್ಘಾವಧಿಯ ಹೂಡಿಕೆ. ಲೈಕ್ ಫಾರಿನ್ ಕಂಪನೀಸ್ ಸೆಟ್ಟಿಂಗ್ ಅಪ್ ಬಿಸ್ನೆಸಸ್ ಆರ್ ಫ್ಯಾಕ್ಟರೀಸ್ ಇನ್ ಇಂಡಿಯಾ. ಅವ್ರು ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಭಾರತದಲ್ಲಿ ಕಾರ್ಖಾನೆಗಳು ಅಥವಾ ಹೊಸ ಉದ್ಯಮಗಳನ್ನ ಸ್ಥಾಪನೆ ಮಾಡ್ತಾರೆ. ಟು ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಸರ್ವಿಸಸ್. ಅದಾದ ನಂತರ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸ್ತಾರೆ. ಆ ಮೂಲಕ FDI ಟೆನ್ಸ್ ಟು ಬಿ ಮೋರ್ ಸ್ಟೇಬಲ್ ಅಂಡ್ ಇನ್ವಾಲ್ವ್ಸ್ ಓನರ್ಶಿಪ್ ಇನ್ ಬಿಸ್ನೆಸ್. ಇದು ಹೆಚ್ಚು ಸ್ಥಿರವಾಗಿರುತ್ತೆ ಮತ್ತೆ ಬಿಸ್ನೆಸ್ ಗಳಲ್ಲಿ ಇವರು ಓನರ್ ಆಗ್ಲಿಕ್ಕೂ ಸಾಧ್ಯ ಇರುತ್ತೆ. ವ್ಯವಹಾರಗಳಲ್ಲಿ ಮಾಲೀಕತ್ವವನ್ನು ಇವರು ಪಡ್ಕೊಳ್ಬಹುದು. ಇದಾದ ನಂತರ, ಅ ಡೀಲ್ ಟು ಎಂಡ್ ದಿ ವಾರ್ ವಿತ್ ಯುಕ್ರೇನ್ ಕ್ಯಾನಾಟ್ ಬಿ ಅಚೀವ್ಡ್ ಕ್ವಿಕ್ಲಿ. ಕ್ರೆಮ್ಲಿನ್ ಅಂತಂದ್ರೆ ರಷ್ಯಾ ಹೇಳ್ತಾ ಇದೆ ಅಂತ ಇಲ್ಲಿ. Kremlin says that achieving a peace deal to end the Russia-Ukraine war is very complicated and can't be done quickly. Many small details need to be worked out before settlement can be reached. ರಷ್ಯಾ-ಯುಕ್ರೇನ್ ಯುದ್ಧವನ್ನ ಕೊನೆಗೊಳಿಸೋದು ಅಷ್ಟು ಸುಲಭ ಅಲ್ಲ, ಜಟಿಲ ಆಗಿದೆ. ಯಾಕಂತಂದ್ರೆ ಅದಕ್ಕೆ ಮೊದಲು ಅನೇಕ ಸಣ್ಣ ಸಣ್ಣ ಘಟನೆಗಳನ್ನು ನಿರ್ವಹಿಸುವ ಅವಶ್ಯಕತೆ ಇದೆ ಅಂತ ರಷ್ಯಾ ಹೇಳ್ತಾ ಇದೆ. ಇದು ರಷ್ಯನ್ ಅಟ್ಯಾಕ್ ಅಂಡ್ ಕ್ಯಾಪ್ಚರ್ಸ್. ರಷ್ಯಾಸ್ ರೀಸೆಂಟ್ ಡ್ರೋನ್ ಅಟ್ಯಾಕ್ ಆನ್ Kharkiv injured 45 people. Additionally, Russian forces have captured the village of Nov in Donetsk region, which was previously taken by Ukraine during counter offensive in 2022. ಅಂತಂದ್ರೆ ಇನ್ನೂ ಸಹ ಅಲ್ಲಿ ದಾಳಿ ಕಾರ್ಯಾಚರಣೆಗಳು ನಡೀತಾನೆ ಇದೆ.
ರಷ್ಯಾದ ಒಂದು ಡ್ರೋನ್ ದಾಳಿಯಿಂದಾಗಿ 45 ಜನರು ಗಾಯಗೊಂಡಿದ್ದಾರೆ. ಮತ್ತೆ ಡೊನೆಟ್ಸ್ಕ್ ಅನ್ನುವಂತ ಡೊನೆಟ್ಸ್ ಪ್ರದೇಶದ 9 ಗ್ರಾಮವನ್ನ ರಷ್ಯಾ ವಶಪಡಿಸಿಕೊಂಡಿದೆ. ಇದು ಮೊದಲು ಯುಕ್ರೇನ್ ಆಗಿತ್ತು ಅಂತ ಇದರಲ್ಲಿ ಹೇಳಿದ್ದಾರೆ. ಇನ್ನು S8 ಟೆನ್ಷನ್, ಕಾಸ್ಮಾಲಜಿಸ್ಟ್ ಕೆನಾಟ್ ಅಗ್ರಿ ಆನ್ ಹೌ ಕ್ಲಂಪಿ ಯೂನಿವರ್ಸ್ ಇಸ್. ಸೈನ್ಸ್ಗೆ ಸಂಬಂಧಪಟ್ಟಿತ್ತು. S8 ಸಮಸ್ಯೆ ಅಂತ ಇದು ಅಂತಂದ್ರೆ ಸೈಂಟಿಸ್ಟ್ ಆರ್ ಟ್ರೈಯಿಂಗ್ ಟು ಮೆಜರ್ ಹೌ ಕ್ಲಂಪಿ ಆರ್ ಗ್ರೂಪ್ಡ್. ಕ್ಲಂಪಿ ಅಂತಂದ್ರೆ ಎಷ್ಟು ಬ್ರಹ್ಮಾಂಡ ಯಾವ ರೀತಿ ಮುದ್ದೆ ಆಗಿದೆ ಅಥವಾ ಯಾವ ರೀತಿ ಗುಂಪುಗೊಂಡಿದೆ. ಮುದ್ದೆ ಅಂತಂದ್ರೆ ಇಲ್ಲಿ ರಾಗಿ ಮುದ್ದೆ ಅಲ್ಲ, ಈ ಬೇರೆ ಮುದ್ದೆ ಆಗೋದು ಅಂತಂದ್ರೆ ಎಲ್ಲ ಮಡ್ಚ್ಕೊಂಡಿರೋದು ಅಥವಾ ಎಲ್ಲ ಒಟ್ಟಾರೆ ಹೇಗೆ ಸೇರ್ಕೊಂಡಿದೆ, ಗುಂಪುಗೊಂಡಿದೆ ಅಂತ. ಬ್ರಹ್ಮಾಂಡ ಹೇಗೆ ಗುಂಪುಗೊಂಡಿದೆ ಅನ್ನೋದನ್ನ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹವೆವರ್ ಡಿಫರೆಂಟ್ ಮೆಥಡ್ಸ್ ಆಫ್ ಮೆಜರ್ಮೆಂಟ್ ಆರ್ ಗಿವಿಂಗ್ ಡಿಫರೆಂಟ್ ರಿಸಲ್ಟ್ಸ್. ಬೇರೆ ಬೇರೆ ಮೆಥಡ್ ಅನ್ನ ಫಾಲೋ ಮಾಡ್ತಿರ್ತಾರೆ, ಆದ್ರೆ ಎಲ್ಲದರಲ್ಲೂ ಬೇರೆ ಬೇರೆ ರಿಸಲ್ಟ್ ಬರ್ತಾ ಇದೆ. ಒಂದು ಮೆಥಡ್ ಪ್ರಾಬ್ಲಮ್ ಇರಬಹುದು ಅಥವಾ ರಿಸಲ್ಟ್ ಚೇಂಜ್ ಆಗ್ತಾ ಇರಬಹುದು. ಕ್ರಿಯೇಟಿಂಗ್ ಅ ಪ್ರಾಬ್ಲಮ್ ನೋನ್ ಆಸ್ S8 ಟೆನ್ಷನ್. ಹೀಗಾಗಿ ಇದಕ್ಕೆ S8 ಸಮಸ್ಯೆ ಅಂತ ಕರೀತಾರೆ. ಅಂತಂದ್ರೆ ಎಲ್ಲಾ ರೀತಿ ಪ್ರಯತ್ನ ಮಾಡಿದ್ರು ಒಂದೇ ರಿಸಲ್ಟ್ ಬರ್ತಾ ಇಲ್ಲ. ಕ್ಲಂಪಿ ಯೂನಿವರ್ಸ್ ಅಂತಂದ್ರೆ ಏನು? ಯೂನಿವರ್ಸ್ ಸ್ಟಾರ್ಟೆಡ್ ಔಟ್ ಸ್ಮೂತ್ ಆಫ್ಟರ್ ಬಿಗ್ ಬ್ಯಾಂಗ್. ಬಿಗ್ ಬ್ಯಾಂಗ್ ಆಗಿರೋದೆಲ್ಲ ನಿಮ್ಗೆ ಗೊತ್ತಿರಬಹುದು. ಅದಾದ್ಮೇಲೆ ಬ್ರಹ್ಮಾಂಡ ನಿಧಾನವಾಗಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಬಟ್ ಓವರ್ ಟೈಮ್ ಮ್ಯಾಟರ್ ಲೈಕ್ ಗ್ಯಾಲಕ್ಸೀಸ್ ಅಂಡ್ ಡಾರ್ಕ್ ಮ್ಯಾಟರ್ ಕ್ಲಂಪ್ ಟುಗೆದರ್ ಡ್ಯೂ ಟು ಗ್ರಾವಿಟಿ. ಗುರುತ್ವಾಕರ್ಷಣ ಶಕ್ತಿಯಿಂದ ಡಾರ್ಕ್ ಮ್ಯಾಟರ್ ಗ್ಯಾಲಕ್ಸಿಗಳೆಲ್ಲ ಒಟ್ಟಾಗಿ ಸೇರ್ಕೊಳ್ಳುತ್ತವೆ. ಕ್ರಿಯೇಟಿಂಗ್ ದಿ ಲಂಪ್ಸ್ ಆರ್ ಕ್ಲಂಪ್ಸ್ ವಿ ಸಿ ಟುಡೇ ಇನ್ ದ ಯೂನಿವರ್ಸ್. ಹೀಗಾಗಿ ಎಲ್ಲ ಗ್ಯಾಲಕ್ಸಿ ಗುರುತ್ವಾಕರ್ಷಣ ಶಕ್ತಿಯಿಂದ ಕೂಡ್ಕೊಂಡಿರೋದ್ರಿಂದ ಇವತ್ತು ನಾವು ಬಹಳ ದೊಡ್ಡ ಗುಂಪುಗಳನ್ನ, ಮುದ್ದೆಗಳನ್ನ ನಾವು ನೋಡ್ತಾ ಇದ್ದೇವೆ. ಇದ್ರ ಬಗ್ಗೆ ಇನ್ನೂ ಸ್ಟಡಿ ನಡೀತಾ ಇದೆ. ಒಂಥರ ರಹಸ್ಯಮಯವಾಗಿದೆ ಜಗತ್ತು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇದಾದ ನಂತರ ಮುಂದೆ, ಈಸ್ ನ್ಯಾಚುರಲ್ ಹೈಡ್ರೋಜನ್ ದ ಫ್ಯೂಯಲ್ ಆಫ್ ದಿ ಫ್ಯೂಚರ್. ರಿನ್ಯೂಯಬಲ್ ಎನರ್ಜಿ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೇವೆ. ಈಗ ನೈಸರ್ಗಿಕ ಹೈಡ್ರೋಜನ್ ಬಗ್ಗೆ ಹೇಳ್ತಾ ಇದ್ದಾರೆ. ನ್ಯಾಚುರಲ್ ಹೈಡ್ರೋಜನ್ ಪ್ರೊಡ್ಯೂಸ್ ಥ್ರೂ ಜಿಯೋಲಾಜಿಕಲ್ ಪ್ರೊಸೆಸ್ ಲೈಕ್ ವಾಟರ್ ಇಂಟರಾಕ್ಟಿಂಗ್ ವಿತ್ ರಾಕ್ಸ್. ಈಗ ಬಂಡೆ ಮತ್ತೆ ನೀರಿನ ನಡುವೆ ಕೆಲವೊಂದು ಪ್ರಕ್ರಿಯೆಗಳು ನಡೆಯುತ್ತೆ, ಅದರಿಂದಾಗಿ ನೈಸರ್ಗಿಕ ಹೈಡ್ರೋಜನ್ ಉತ್ಪತ್ತಿ ಆಗುತ್ತೆ. ಹೀಗಾಗಿ ಈ ಸೀನ್ ಆಸ್ ಕ್ಲೀನ್, ಇದು ಸ್ವಚ್ಛ ಇಂಧನ, ಲೋ ಕಾಸ್ಟ್ ಫ್ಯೂಯಲ್, ಎಷ್ಟು ಹೆಚ್ಚು ಖರ್ಚು ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ದಟ್ ಕುಡ್ ಹೆಲ್ಪ್ ಮೀಟ್ ಗ್ಲೋಬಲ್ ಎನರ್ಜಿ ನೀಡ್ಸ್. ಇದರಿಂದಾಗಿ ನಾವು ಜಗತ್ನೆಲ್ಲ ಬೇರೆ ಬೇರೆ ಇಂಧನದ ಅವಶ್ಯಕತೆ ಇದೆಯಲ್ವಾ, ಅದನ್ನು ಪೂರೈಸಿಕೊಳ್ಳಬಹುದು. ಇಟ್ ಈಸ್ ಅಬಂಡೆಂಟ್ ಇನ್ ಪ್ಲೇಸಸ್ ವಿತ್ ಆಕ್ಟಿವ್ ಮೌಂಟೇನ್ ರೇಂಜಸ್ ಅಂಡ್ ಸ್ಪೆಸಿಫಿಕ್ ರಾಕ್ ಫಾರ್ಮೇಶನ್ ಇನ್ಕ್ಲೂಡಿಂಗ್ ಪಾರ್ಟ್ಸ್ ಆಫ್ ಇಂಡಿಯಾ. ಎಲ್ಲೆಲ್ಲಿ ಇದು ಕಂಡು ಬರುತ್ತೆ ಅಂತಂದ್ರೆ ಭಾರತದ ಕೆಲವು ಭಾಗಗಳಲ್ಲಿ ಸಕ್ರಿಯ ಪರ್ವತ ಶ್ರೇಣಿಗಳು, ಆಕ್ಟಿವ್ ಮೌಂಟೇನ್ ರೇಂಜಸ್ ಮತ್ತೆ ಕೆಲವೊಂದು ನಿರ್ದಿಷ್ಟ ಶಿಲಾ ರಚನೆಗಳಲ್ಲಿ ಇದು ಹೇರಳವಾಗಿ ಕಂಡು ಬರುತ್ತೆ. ಆದ್ರೆ ಚಾಲೆಂಜಸ್ ಏನು? ಆಲ್ದೋ ದೇರ್ ಇಸ್ ಸಿಗ್ನಿಫಿಕೆಂಟ್ ಪೊಟೆನ್ಶಿಯಲ್ ಫಾರ್ ನ್ಯಾಚುರಲ್ ಹೈಡ್ರೋಜನ್, ಇಟ್ ಸ್ಟಿಲ್ ಲಾರ್ಜ್ಲಿ ಅನ್ಟ್ಯಾಪ್ಡ್. ಇನ್ನೂ ಸಹ ಸಾಮರ್ಥ್ಯ ನಾವು ಬಳಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಎಕ್ಸ್ಟ್ರಾಕ್ಟಿಂಗ್ ಇಟ್ ಎಕನಾಮಿಕಲಿ ಇಸ್ ಡಿಫಿಕಲ್ಟ್. ಎಕನಾಮಿಕಲಿ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತಂದ್ರೆ ನಾವು ಒಂದೆರಡು ಸ್ಯಾಂಪಲ್ ಎಕ್ಸ್ಟ್ರಾಕ್ಟ್ ಮಾಡೋದಲ್ಲ, ದೊಡ್ಡ ಮಟ್ಟದಲ್ಲಿ ಅದನ್ನ ಬಳಸೋದು, ಉತ್ಪಾದಿಸಬೇಕು ಅಂತಂದ್ರೆ ಅಥವಾ ಗಣಿಗಾರಿಕೆಯಲ್ಲಿ ಅದನ್ನ ಮೈನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಬಹಳ ಖರ್ಚಾಗುತ್ತೆ. ರಿಸರ್ವ್ಸ್ ಆರ್ ಸ್ಕ್ಯಾಟರ್ಡ್ ಅಂತಂದ್ರೆ ಹತ್ರ ಇಲ್ಲ, ಎಲ್ಲೆಲ್ಲೋ ಇರುತ್ತೆ ಇದರ ಒಂದು ಗಣಿಗಳು ಅಥವಾ ಅದು ದೊರೆಯುವಂತಹ ಸ್ಥಳ ಬೇರೆ ಬೇರೆ ಕಡೆ ಇರುತ್ತೆ. ಇಟ್ಸ್ ನಾಟ್ ಕ್ಲಿಯರ್ ಹೌ ಮಚ್ ಕ್ಯಾನ್ ಬಿ ಮೈಂಡ್ ಕಾಸ್ಟ್ ಎಫೆಕ್ಟಿವ್ಲಿ. ಈಗ ನಾವು ಅದಕ್ಕೆ ಪ್ಲಾನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ರೀತಿ ಎಷ್ಟು ವೆಚ್ಚವನ್ನ ನಾವು ಇದಕ್ಕೆ ಇನ್ವೆಸ್ಟ್ ಮಾಡಬಹುದು, ಯಾವ ರೀತಿ ಹಣವನ್ನ ತೊಡಗಿಸಿದ್ರೆ ನಮಗೆ ಲಾಭ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೇಕಿಂಗ್ ಇಟ್ ಆನ್ ಎಮರ್ಜಿಂಗ್ ಬಟ್ ಅನ್ಸರ್ಟನ್ ಇಂಡಸ್ಟ್ರಿ. ಇದೊಂದು ಉದಯೋನ್ಮುಖ ವಲಯ ಹೌದು, ಆದ್ರೆ ಅನಿಶ್ಚಿತ ಉದ್ಯಮ ಇದು ಅಂತ ಹೇಳ್ತಾ ಇದ್ದಾರೆ. ಇವಿಷ್ಟು ಮುಖ್ಯವಾದ ವಿಚಾರಗಳು. ನೆಕ್ಸ್ಟ್ ವೊಕ್ಯಾಬ್ಯುಲರಿ ನೋಡೋದಾದ್ರೆ, ಇವನ್ ಡ್ಯೂರಿಂಗ್ ದ ಡ್ರಿಸಲ್ ಅಂತಂದ್ರೆ ಲೈಟ್ ರೈನ್, ತುಂತುರು ಮಳೆ ಅಂತ ಹೇಳ್ಬಹುದು. ಇಂಡಾಮಿಟೇಬಲ್ ಮೀನ್ಸ್ ಅನ್ಸ್ಟಾಪಬಲ್, ಫಿಯರ್ಲೆಸ್, ಧೈರ್ಯವಂತ, ಅಜೇಯ. ಇವನ್ ಡ್ಯೂರಿಂಗ್ ದ ಡ್ರಿಸಲ್ ದ ಇಂಡಾಮಿಟೇಬಲ್ ಲಿಟಲ್ ಗರ್ಲ್ ಕಂಟಿನ್ಯೂಡ್ ಹರ್ ಅನ್ರೆಮಿಟಿಂಗ್ ಎಫರ್ಟ್ಸ್. ಅನ್ರೆಮಿಟಿಂಗ್ ಅಂತಂದ್ರೆ ನಾನ್ ಸ್ಟಾಪ್, ನಿರಂತರವಾಗಿ. ಟು ಹೆಲ್ಪ್ ಅದರ್ಸ್ ಇನ್ ದಿ ವಿಲೇಜ್. ಅಂತ ತುಂತುರು ಮಳೆ ಬರ್ತಾ ಇರಬೇಕಾದ್ರೂ ಆ ಚಿಕ್ಕ ಹುಡುಗಿ ಧೈರ್ಯದಿಂದ ವಿಲೇಜ್ ನಲ್ಲಿ ಹಳ್ಳಿರುವ ಬೇರೆ ಬೇರೆ ಜನರಿಗೆ ಸಹಾಯ ಮಾಡ್ತಾ ಇದ್ಲು ನಿರಂತರವಾಗಿ, ಅಂದ್ರೆ ಅನ್ರೆಮಿಟಿಂಗ್, ನಿರಂತರವಾಗಿ. ವೆನ್ ಅ ಕಂಟ್ಯಾಜಿಯನ್ ಬಿಗಿನ್ ಟು ಸ್ಪ್ರೆಡ್. ಕಂಟ್ಯಾಜಿಯನ್ ಅಂತಂದ್ರೆ ಹರಡುವ ರೋಗ, ಸಾಂಕ್ರಾಮಿಕ ರೋಗ ಅಂತ ಹೇಳ್ಬಹುದು. ಮೆನಿ ಗಾಟ್ ಸ್ಕೇರ್ಡ್. ಅವರು ಸಹಾಯ ಮಾಡ್ತಾ ಇದ್ದಾಗ ಒಂದು ರೋಗ ಹರಡ್ತಾ ಇತ್ತು, ತುಂಬಾ ಜನರಿಗೆ ಭಯ ಆಯಿತು. ಬಟ್ ಶಿ ಸ್ಟೇಡ್ ಕಾಮ್ ಅಂಡ್ ಹೆಲ್ಪ್ ದ ಸಿಕ್. ಆದ್ರೂ ಸಹ ಅವಳು ಕಾಮ್ ಆಗಿ, ತಾಳ್ಮೆಯಿಂದ, ಸಮಾಧಾನದಿಂದ ಎಲ್ರಿಗೂ ಹೆಲ್ಪ್ ಮಾಡಿದ್ಲು, ಯಾರು ರೋಗ ಬಂದಿದೆಯೋ ಅವರಿಗೆ. ಹರ್ ಬ್ರೇವರಿ ಇನ್ಸ್ಪೈರ್ಡ್ ಅದರ್ಸ್. ಇದರಿಂದ ಬೇರೆಯವರು ಸಹ ಇನ್ಸ್ಪೈರ್ ಆದ್ರು. ಅಂಡ್ ದಿ ಡಾಕ್ಟರ್ ಲೇಟರ್ ಕೊರೋಬರೇಟೆಡ್ ದಟ್ ಹರ್ ಕ್ವಿಕ್ ಆಕ್ಷನ್ ಅಂಡ್ ಲಿವ್ಸ್. ಅಂತಂದ್ರೆ ಡಾಕ್ಟರ್ ಲೇಟರ್ ಕೊರೋಬರೇಟೆಡ್ ಅಂತಂದ್ರೆ ಕನ್ಫರ್ಮ್, ಸಪೋರ್ಟ್ ವಿತ್ ಪ್ರೂಫ್ ದಟ್ ಹರ್ ಕ್ವಿಕ್ ಆಕ್ಷನ್ ಸೇವ್ಡ್ ಲೈಫ್ಸ್.
ಅದಾದ್ಮೇಲೆ ಡಾಕ್ಟರ್ ಅವಳ ಒಂದು ಧೈರ್ಯದ ಕಾರ್ಯದಿಂದಾಗಿ ಎಷ್ಟೋ ಜನರು ಪ್ರಾಣವನ್ನ ಈಗ ಉಳಿಸ್ಕೊಂಡಿದ್ದಾರೆ ಅಂತ ಆಮೇಲೆ ಡಾಕ್ಟರ್ ಪ್ರೂವ್ ಮಾಡಿದ್ರು. ಅಂತಂದ್ರೆ ಇಷ್ಟು ಜನ ಅವಳಿಂದಾಗಿ ಉಳಿದಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. PYQ ನೋಡೋದಾದ್ರೆ ನಿನ್ನೆದು, ವಿತ್ ರೆಫರೆನ್ಸ್ ಟು ದಿ ಕಾರ್ಟ್ ಅಂಡ್ ಆರ್ಕಿಯಾಲಜಿಕಲ್ ಹಿಸ್ಟ್ರಿ ಆಫ್ ಇಂಡಿಯಾ, ವಿಚ್ ಒನ್ ಅಮಂಗ್ ದಿ ಫಾಲೋವಿಂಗ್ ವಾಸ್ ಮೇಡ್ ಅರ್ಲಿಯೆಸ್ಟ್? ಇದಕ್ಕೆ ಉತ್ತರ ರಾಕ್ ಕಟ್ ಎಲಿಫೆಂಟ್ ಅಂಡ್ ದೋಲಿ. ಇವತ್ತಿನ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಮೂವ್ಮೆಂಟ್ಸ್ has contributed to split in the Indian National Congress resulting to the emergence of moderates and extremists? ಯಾವ ಒಂದು ಘಟನೆ ಕಾರಣ ಆಯಿತು? ಸ್ವದೇಶಿ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಮೇನ್ಸ್ ಕ್ವಶನ್ ನೋಡಿ ಇವತ್ತಿದು. ಡಿಸ್ಪೈಟ್ ಲೀಗಲ್ ಅಬಾಲಿಷನ್, ಬಾಂಡೆಡ್ ಲೇಬರ್ ಕಂಟಿನ್ಯೂಸ್ ಟು exist in India in various forms. Examine the reason for the persistence of bonded labor and suggest measure to effectively address this issue. ಜೀತ ಪದ್ಧತಿಯ ಬಗ್ಗೆ ಇರುವಂತಹ ಕ್ವಶನ್. ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡ್ಲಿಕ್ಕೆ ಇರುವಂತಹ ಕ್ವಶನ್ ನೋಡಿ. ಸಪೋಸ್ ಯು ಆರ್ ಪೋಸ್ಟೆಡ್ ಇನ್ ಟ್ರೈಬಲ್ ಏರಿಯಾ, ಯಾವುದೋ ಬುಡಕಟ್ಟು ಜನಾಂಗ ಇರುವಂತಹ ಪ್ರದೇಶಗಳಿಗೆ ನಿಮ್ಮನ್ನ ಪೋಸ್ಟ್ ಮಾಡಿದ್ದಾರೆ, ಅಲ್ಲಿ ನಿಮ್ಮನ್ನ ಕಳಿಸಿದ್ದಾರೆ. where locals reject modern education, ಆದ್ರೆ ಅಲ್ಲಿನ ಜನರು ಆಧುನಿಕ ಶಿಕ್ಷಣವನ್ನು ಒಪ್ಕೊಳ್ಳೋದಿಲ್ಲ. ಅವರಿಗೆ ಅವರ ಪಾರಂಪರಿಕ ಶಿಕ್ಷಣವನ್ನ ಅವರು ಮುಂದುವರಿತಾ ಇದ್ದಾರೆ. ಹಾಗಾಗಿ ಹೌ ವುಡ್ ಯು ಬ್ರಿಂಗ್ ಡೆವಲಪ್ಮೆಂಟ್ ವಿತೌಟ್ ಇಂಪೋಸಿಂಗ್ ಯುವರ್ ವ್ಯಾಲ್ಯೂಸ್? ಹಾಗಾಗಿ ಆ ಕ್ಷೇತ್ರದಲ್ಲಿ ಹೇಗೆ ನೀವು ಅಭಿವೃದ್ಧಿಯನ್ನ ಸಾಧಿಸ್ತೀರಾ? ವಿತೌಟ್ ಇಂಪೋಸಿಂಗ್ ಯುವರ್ ವ್ಯಾಲ್ಯೂಸ್ ಅಂತಂದ್ರೆ ಅವರು ಬುಡಕಟ್ಟು ಜನಾಂಗದವರು, ಅವರ ವ್ಯಾಲ್ಯೂಗಳಿಗೆ ಧಕ್ಕೆ ಆಗಬಾರ್ದು. ನೀವು ನಿಮ್ಮ ಯಾವುದೋ ಒಂದು ವ್ಯಾಲ್ಯೂವನ್ನ ಅಲ್ಲಿ ಒಂದು ಹೇರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ತೀರಾ ಆ ಸಂದರ್ಭದಲ್ಲಿ? ಥಿಂಕ್ ಮಾಡಿ ಕೊಟ್ಟಿರುವಂತಹ ಕ್ವಶನ್. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.